ಓಂ ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಥ ಖಂಡಿತೇಶ್ವರಧನುಸ್ಸಲೀಲಯಾ क्षपितोग्रसेनर्पपुत्रपौरुषः समुपास्य विप्रगुरुमब्जभूगुरुः स्वजनानमोदयदमेय तेजसा ಸ್ವಸ್ತಿ ಅಸ್ತು. ರಾಮಾವತಾರದ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತಾ ನಾರಾಯಣ ಪಂಡಿತಾಚಾರ್ಯರು ಸೀತಾ ಸ್ವಯಂವರಕ್ಕೆ ಹೋಗಿದ್ದ ರಾಮಚಂದ್ರ. ಆ ಸೀತಾ ಸ್ವಯಂವರದಲ್ಲಿ ಈಶ್ವರ ಧನು ರುದ್ರದೇವರು ಕೊಟ್ಟಿರುವಂತಹ ಒಂದು ಧನಸ್ಸು ಜನಕ ಮಹಾರಾಜನಿಗೆ ಶಿವ ಕೊಟ್ಟಿದ್ದ ಅಂತ. ಅದನ್ನು ಎತ್ತುವುದು ಎಲ್ಲರ ಮಾತಾಗಿರಲಿಲ್ಲ, ಕಷ್ಟದ ಕೆಲಸ ಆಗಿತ್ತು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಾಗ 5,000 ಜನ ಸೇವಕರು ಆ ಧನಸ್ಸನ್ನು ಎಳ್ಕೊಂಡು ಬರ್ತಿದ್ರಂತೆ. 5,000 ಜನ. ಅದು ಯಾಕೆ? ರುದ್ರದೇವರು ವರ ನೀಡಿದ್ರಂತೆ, ನೀವು ನನ್ನ ಧನಸ್ಸನ್ನು ತೆಗೆದುಕೊಂಡು ಹೋಗಬಹುದು ಅಂತ ವರ ನೀಡಿದ್ದಕ್ಕಾಗಿ ಇಷ್ಟಾಗಿತ್ತಂತೆ. ಇಲ್ಲದೇ ಇದ್ರೆ ಯಾರಿಗೂ ಅದನ್ನು ಎತ್ತುವುದು ಸಾಧ್ಯವೇ ಇದ್ದಿದ್ದಿಲ್ಲ. ರುದ್ರದೇವರ ವರದಿಂದ ಸೇವಕರು 5,000 ಜನ ಸೇರಿ ತರ್ತಿದ್ರು ಅಂತಹ ಧನಸ್ಸು. ಅದನ್ನು ಯಾರು ಎತ್ತಿ ಹಗ್ಗವನ್ನು ಕಟ್ಟುತ್ತಾರೋ ಅವರಿಗೆ ನನ್ನ ಮಗಳಾದ ಸೀತೆಯನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಂತೆ. ಹಿಂದೆಲ್ಲ ರಾಜರು ತಮಗೆ ಎಂತಹ ಅಳಿಯಂದರು ಆಗಬೇಕು ಅಂತ ಮೊದಲೇ ಲೆಕ್ಕ ಹಾಕ್ತಿದ್ರಂತೆ. ಇಷ್ಟು ಪರಾಕ್ರಮಿಯಾಗಿರಬೇಕು, ಹೀಗಿರಬೇಕು ಅಂತ ಲೆಕ್ಕ ಹಾಕ್ತಿದ್ರಂತೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳುವಾಗ ಜನಕ ಮಹಾರಾಜ ಶತಾನಂದರಿಗೆ ಕೇಳ್ತಾನಂತೆ, ನನಗೆ ಮಗಳು ಇದ್ದಾಳೆ, ಒಬ್ಬಳೆಲ್ಲ 4 ಜನ ಮಕ್ಕಳಿದ್ದಾರೆ ಹೆಣ್ಮಕ್ಳು, 4 ಜನರು ಕೂಡ ಒಂದೇ ಮನೆಗೆ ಸೊಸೇಂದ್ರಾಗಿ ಹೋಗಬೇಕು
ಅಂಥ 4 ಗಂಡು ಮಕ್ಕಳಿರುವಂಥ ಒಬ್ಬ ಮಾವ ಅಂದರೆ ಬೀಗರನ್ನು ಹುಡುಕೊಡ್ರಿ ನನಗೆ ಅಂತ ಕೇಳ್ತಾನಂತೆ. ಬೇರೆ ಬೇರೆ ಎಲ್ಲಿ ಕೊಡೋದು, ಒಂದೇ ಕಡೆ ಕೊಟ್ಟು ಬಿಡೋಣ ಅಂತ ಹೇಳಿದ್ನಂತೆ. ಆಗ ಶ್ರೀನಿವಾಸ ಕಲ್ಯಾಣ ಹೇಳಿದರು, ಕೊನೆಗೆ ಸೀತಾ ಕಲ್ಯಾಣ ಆಯಿತು ಅಂತ ಇದೆಲ್ಲ ಶ್ರೀನಿವಾಸ ಕಲ್ಯಾಣದಲ್ಲಿ ಬರೋದು. ಇಲ್ಲಿ ಹೇಳುವಾಗ ಪಂಡಿತಾಚಾರ್ಯರು ಅಥ ಖಂಡಿತೇಶ್ವರ ಧನು ಸಹ ಲೀಲಯ, ಹೇಗೆ ಆ ಬಿಲ್ಲನ್ನು ಎತ್ತಿದ ಅನಾಯಾಸವಾಗಿ. ಉಳಿದವರೆಲ್ಲರೂ ಎತ್ತುವಾಗ ತುಂಬ ಶ್ರಮ ವಹಿಸಿದರು, ರಾಮ ಎತ್ತುವಾಗ ಏನೂ ಶ್ರಮವಾಗಲಿಲ್ಲ, ಲೀಲಯ ಅಂತ ಹೇಳುತ್ತಾರೆ. ವಾಲ್ಮೀಕಿಗಳು ಹೇಗೆ ರಾಮಚಂದ್ರ ಬಿಲ್ಲನ್ನು ಎತ್ತಿದ ಅಂತ ಹೇಳುವುದಿಲ್ಲ, ಒಟ್ಟಿಗೆ ಎತ್ತಿದ ಅಂತ ಇಷ್ಟು ಹೇಳ್ತಾರೆ, ದೃಷ್ಟಾಂತ ಹೇಳುವುದಿಲ್ಲ. ಆದರೆ ಬೇರೆ ಪುರಾಣಗಳಲ್ಲಿ ಬಂದಿದೆ, ವ್ಯಾಸರು ಹೇಳಿದ್ದಾರೆ. ಅದನ್ನೇ ಮಧ್ವಾಚಾರ್ಯರು ಹೇಳುವಾಗ ಯಥೇಕ್ಷು ದಂಡಂ ಶತಮನ್ಯು ಕುಂಜರಹ ಅಂತ ದೃಷ್ಟಾಂತ ಕೊಡ್ತಾರೆ. ಯಥಾ ಇಕ್ಷುದಂಡಂ, ಇಕ್ಷುದಂಡ ಅಂದರೆ ಕಬ್ಬಿನ ಜಿಲ್ಲೆ. ಆ ಕಬ್ಬನ್ನು ಈ ಒಂದು ಇಂದ್ರನ ಆನೆ ಇದೆಯಲ್ಲ ಐರಾವತ, ಆ ಇಂದ್ರನ ಆನೆಯಾದ ಐರಾವತ ಏನಾದರೂ ಕಬ್ಬಿನ ಜಿಲ್ಲೆಯನ್ನು ಕಿತ್ತಿದ್ರೆ ಹೇಗಿರ್ತದೆ? ಏನು ಭಾಳ ಆಯಾಸ ಆಯಿತು ಅಂತ ಹೇಳ್ತೀವ? ಏನಿಲ್ಲ. ಹಾಗೆ ಅಷ್ಟು ಅನಾಯಾಸವಾಗಿ ಏನು ಮಾಡಿದರು ಅಂದರೆ ಈ ಬಿಲ್ಲನ್ನು ಎತ್ತಿದ್ದಾನೆ ರಾಮಚಂದ್ರ. ಕಟ್ಲಿಕ್ಕೆ ಹೋದ, ಭಾಳ ಹಳತಾಗಿತ್ತು, ತಾನಾಗಿ ಮುರಿದೋಯ್ತು. ಅದಕ್ಕೆ ಅಥಖಂಡಿತೇಶ್ವರ ಧನು ಸಲೀಲಯ ಕ್ಷಪಿತ ಉಗ್ರ ಸೇನ ನೃಪ ಪುತ್ರ ಪೌರುಷಃ ಅಂತ ಹೇಳ್ತಾ ಇದ್ದಾರೆ. ಉಗ್ರವಾದ ಸೇನೆಗಳು. ರಾಮಚಂದ್ರ ಏನೇನು ಮಾಡಿದ? ಯಾರ ಸೈನ್ಯ ಬಹಳ ಉಗ್ರವಾಗಿತ್ತು ಅಂತಹ ರಾಜರನ್ನ, ನೃಪಪುತ್ರಾಣ ರಾಜರ ಮಕ್ಕಳನ್ನ ಎಲ್ಲರನ್ನ ಸೋಲಿಸಿದ್ದಾನೆ. ಕ್ಷಪಿತ ಉಗ್ರಸೇನ ನೃಪಪುತ್ರ ಪೌರುಷಃ, ಅದಕ್ಕೆ ಪೌರುಷ ಅದನ್ನೆಲ್ಲ ಮಾಡಿದ ಅಂತ ಇಷ್ಟು ತಿಳಿಸಿಕೊಟ್ರು. ಸಮುಪಾಸ್ಯ ವಿಪ್ರ ಗುರುಂ ಅಬ್ಜಭೂಗುರು, ಬ್ರಹ್ಮದೇವರಿಗೂ ಗುರುಗಳಾಗಿರುವಂತಹ ರಾಮಚಂದ್ರ ವಿಪ್ರ ಗುರುಗಳನ್ನು, ಬ್ರಾಹ್ಮಣ ಗುರುಗಳು ಯಾರವರು? ವಿಶ್ವಾಮಿತ್ರರಿಗೆ ಸೇವೆಯನ್ನು ಮಾಡಿದ್ದಾನೆ. ಯಾವಾಗ? ಈಗೇನು ಕರೆದುಕೊಂಡು ಬಂದರು ಜನಕರಾಜನ ಮನೆಗೆ, ಆಗ ಅವರ ಸೇವೆಯನ್ನು ಮಾಡಿದರು. ವಿಪ್ರಗುರು ವಿಶ್ವಾಮಿತ್ರ. ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕ ಅದೆಲ್ಲ ಮಾತು ಬರೀತಾರೆ. ರಾಮ ತಾನು ಸೀತಾ ಕಲ್ಯಾಣವನ್ನು ಮಾಡಿಕೊಳ್ಳಿಕ್ಕೆ ಹೊರಟಾಗ ಒಬ್ಬ ಬ್ರಾಹ್ಮಣ ಮುಂದಿಟ್ಟುಕೊಂಡು ಹೊರಟಿದ್ದ. ಕೃಷ್ಣನಾದಾಗಲೂ ಕೂಡ ಒಬ್ಬ ಬ್ರಾಹ್ಮಣ ಬೇಕಾಗಿತ್ತು. ದೇವರೇನು ತಿಳಿಸಿಕೊಡ್ತಾನೆ? ನಾವು ಏನೇ ಕೆಲಸ ಮಾಡೋದಿರಲಿ ಒಬ್ಬ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಮಾಡ್ರಿ ಅಂತ ತಿಳಿಸಿಕೊಟ್ಟ. ನಮಗೇನಾಗಿರ್ತದೆ? ಎಲ್ಲ ನಾವು ನೋಡ್ಕೋತೀವಿ ಬಿಡ್ರಿ, ಸೊಳ್ಳೆ ಯಾಕೆ ಬ್ರಾಹ್ಮಣರು ಮತ್ತೆ ಅಂತ ಹೇಳಿ ಅವ್ರದ್ದೆಷ್ಟು ಖರ್ಚು ಓದ್ಬಿಟ್ಬಿಡ್ತಿರ್ತೀವಿ ನಾವೆಲ್ಲ. ಅದಕ್ಕೆ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡೇ ಒಂದು ಕಾರ್ಯವನ್ನು ಮಾಡ್ರಿ. ಹಿಂದೆಲ್ಲ ಪುರೋಹಿತರು ಅಂತ ಕರೀತಿದ್ರು. ಪುರೋಹಿತರು ಅಂದರೆ ಏನು? ಮುಂದಿದ್ದು ನಮ್ಮ ಹಿತವನ್ನು ನೋಡ್ಕೊಳ್ಳೋರಿಗೆ ಪುರೋಹಿತರು ಅಂತ ಕರೆಯೋದು. ಮಂತ್ರ ಹೇಳೋರು ಪುರೋಹಿತರಲ್ಲ. ಮತ್ತೆ ಬರೇ ಮಂತ್ರ ಹೇಳ್ತಾರೆ ಅದಕ್ಕೆ ಪುರೋಹಿತರು ಅಂತ ಹೇಳಬೇಡ್ರಿ. ಪುರೋಹಿತ ಅಂದರೆ ಮೊದಲೇ ನಮಗೆ ಹಿತವನ್ನು ಚಿಂತನೆ ಮಾಡೋರಾದ್ದರಿಂದ ಅವರಿಗೆ ಪುರೋಹಿತ ಅಂತ ಕರೀತಾರೆ. ಅವರನ್ನು ಇಟ್ಕೊಂಡು ವಿಪ್ರ ಗುರುಂ ಸ್ವಜನ ಅಮೋದಯತ ಅಮೇಯ ತೇಜಸ, ತನ್ನ ಎಲ್ಲ ಜನರಿಗೆ ಸಂತೋಷವನ್ನು ಉಂಟು ಮಾಡಿದ ರಾಮಚಂದ್ರ. ಲಕ್ಷ್ಮಣ ಇದ್ದ, ಉಳಿದವರೆಲ್ಲ ಇದ್ದರಲ್ಲ, ಅವರಿಗೆಲ್ಲ ಸಂತೋಷ ಆಯಿತು ಅಂತ ಇಷ್ಟು ರಾಮಾವತಾರದ ಕಥೆಯನ್ನು ಹೇಳಿದರು. ಇದೇ ಶ್ಲೋಕದಲ್ಲಿ ಈಗ ಕೃಷ್ಣನ ಕಥೆಯನ್ನು ಹೇಳಬೇಕು. ನಮಗೇನು ಗೊತ್ತಿಲ್ಲ, ಕೃಷ್ಣಾವತಾರದಲ್ಲಿ ಬಿಲ್ಲು ಮುರಿದ ಅಂತ ಗೊತ್ತಿಲ್ಲ ನಮಗೆ. ದಾಸರು ಹೇಳುವಾಗ ಹಂಗೆ ಹೇಳಿದ್ದಾರೆ. ಎರಡೂ ಯುಗದಲ್ಲೂ ಎರಡೂ ಅವತಾರದಲ್ಲೂ ಕೂಡ ಬಿಲ್ಲು ಮುರಿದ ಅಂತ ಹೇಳಿದ್ದಾರೆ. ಅಥ ಖಂಡಿತೇಶ್ವರ ಧನು ಸಲೀಲಯ. ಕಂಸ ಒಂದು ಧನಸ್ಸಿಟ್ಕೊಂಡಿದ್ದಂತೆ ಮನೆಯಲ್ಲಿ. ನಾವು ಸಾಮಾನ್ಯವಾಗಿ ಕೃಷ್ಣ ಮಥುರೆಗೆ ಬಂದ, ಅಗಸರವನ್ನು ಕೊಂದ, ಕುಬ್ಜೆಯನ್ನು ಉದ್ಧಾರ ಮಾಡಿದ, ಚಾನೂರು ಮುಷ್ಟಿಕರನ್ನು ಕೊಂದ, ಕುವಲಯಾಪೀಡನ್ನು ಸಂಹಾರ ಮಾಡಿದ ಅಂತ ಹೀಗೆ ಅವುಗಳನ್ನಷ್ಟೇ ನೋಡಿರ್ತೀವಿ. ಅದರ ಮಧ್ಯದಲ್ಲಿ ಈಶ್ವರ ಧನಸ್ಸನ್ನು ಮುರಿದಿದ್ದಾನೆ ಅಂತ ಕಥೆ ಮರ್ತೋಗಿರ್ತದೆ. ಅದು ನೆನಪಿಟ್ಕೊಳ್ಬೇಕು. ಭಾಗವತದಲ್ಲಿದೆ ಈ ಮಾತು. ಆಚಾರ್ಯ ನಿರ್ಣಯದಲ್ಲೂ ಹೇಳ್ತಾರೆ, ಅಥ ಖಂಡಿತೇಶ್ವರ ಧನು ಸಲೀಲಯ. ಅವನಿಗೆ ಭಾರೀ ಗೌರವ ಅಂತೆ ಆ ಬಿಲ್ಲಿನ ಮೇಲೆ. ಯಾಕೆ ಅಂದರೆ ಈಶ್ವರ ಕೊಟ್ಟಿದ್ದಂತೆ. ಈಶ್ವರ ಯಾರು ಕೊಟ್ಟದ್ದು? ಶಿವ ಕೊಟ್ಟದ್ದು. ಕಂಸನಿಗೆ ಯಾವಾಗ ಕೊಟ್ಟಿದ್ದ ಗೊತ್ತಿಲ್ಲ ನನಗೆ. ಕಂಸನಿಗೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ ಹೇಳುವಾಗ ಪರಶುರಾಮ ದೇವರು ಕೊಟ್ಟಿದ್ರು ಅಂತ ಹೇಳ್ತಾರೆ. ಪರಶುರಾಮ ದೇವರು ಕಂಸನಿಗೆ ಬಿಲ್ಲು ಕೊಟ್ಟಿದ್ರಂತೆ, ಇದಿಟ್ಕೊಂಡಿರು. ಅದು ಪಾಪ ಎತ್ತಿಟ್ಬಿಟ್ಟಿದ್ದಂತ್ರಿ ಅವ. ಆ ಬಿಲ್ಲು ದೊಡ್ಡವರು ಕೊಟ್ಟದ್ದು ಅಂತ ಹೇಳಿ ಎತ್ತಿ ಪೂಜಾ ಮಾಡ್ಕೋತಿಟ್ಬಿಟ್ಟಿದ್ದಂತೆ, ಬಳಸಿದ್ದೇ ಇಲ್ಲವ. ಯಾವಾಗ ನಾರದರು ಕೃಷ್ಣನಿಗೆ ಹೇಳಿ ಬಂದರು, ಕೃಷ್ಣನಿಗೆ ಹೇಳಿದ್ರಂತೆ, ಕೃಷ್ಣ ಕಂಸ ಸಂಹಾರದ ಸಮಯ ಬಂದಿದೆ,
ನಾನು ಹೋಗಿ ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಪೂರ್ವರಂಗ ತಯಾರಿ. ಇಲ್ಲಿ ಬಂದು ಕಂಸನಿಗೆ ಹೇಳಿದ್ರಂತೆ, ಕಂಸ ನೀನಿನ ಬಿಲ್ಲು ಅಂತ ಎತ್ತಿಟ್ಟಿದ್ದೀಯಲ್ಲ, ಅದನ್ನು ತೆಳಗಿಳಿಸ್ ಮೊದಲು, ಅದರದ್ದು ಪೂಜೆ ಮಾಡು, ಹಬ್ಬ ಮಾಡು. ನೀನು ಅದನ್ನ ಇಷ್ಟು ದಿವಸ ಪೂಜೆ ಹಬ್ಬ ಮಾಡದೇ ಇದ್ದದ್ದಕ್ಕೇನೆ ನಿನ್ನ ಪಕ್ಷದವರೆಲ್ಲ ಸಾಯ್ತಾ ಇದ್ದಾರೆ. ಯಾಕೆ ನಿನ್ನ ಪಕ್ಷದವ್ರು ಹೋಗಿ ವಿಪಕ್ಷದವ್ರು ಗೆಲ್ತಾ ಇದ್ದಾರೆ ಗೊತ್ತಾ? ನೀನು ಮಾಡಬೇಕಾದ ಪೂಜೆ ಸಲ್ಲಿಸಿಲ್ಲ, ನೀನು ಪೂಜಾ ಮಾಡು. ನೀನು ಪೂಜಾ ಮಾಡಿದೆ ಅಂತಂದರೆ ನಿನ್ನ ವಿಪಕ್ಷದವರೆಲ್ಲ ಸತ್ತು ಹೋಗ್ತಾರೆ ಅಂತ ಹೇಳಿ ಉತ್ಸಾಹ ಹಾಕಿ ಅವನಿಗೆ ಉತ್ಸಾಹ ತುಂಬಿ ಹುರುಪು ತುಂಬಿ ತರಿಸ್ಬಿಟ್ರು. ಆಗ ಬಂದ. ಯಾರು ಬಂದದ್ದಾವಾಗ ಅಂತಂದರೆ ಕೃಷ್ಣ ಬಂದ. ಕೃಷ್ಣ ಬಂದು ಆ ಬಿಲ್ಲನ್ನು ಪೂಜೆಗಿಟ್ಟದ್ದನ್ನು ಎತ್ತಿ ಮುರಿದು ಬಿಟ್ಟ. ಇಲ್ಲಿ ಕಟ್ಟೋಗಿಟ್ಟೋದೇನಿದ್ದಿದ್ದಿಲ್ಲ, ಇಲ್ಲಿ ಮುರಿಬೇಕು ಅಂತ ಇತ್ತಾದ್ದರಿಂದ ಮುರಿದೇ ಬಿಟ್ಟ. ಇಲ್ಲಿ ಅದಕ್ಕೆ ಅಥಖಂಡಿತೇಶ್ವರ ಧನು, ಈಶ್ವರನ ಧನಸ್ಸನ್ನು ಖಂಡನೆ ಮಾಡಿದ. ಹೆಂಗೆ? ಸಲೀಲಯ ಕ್ಷಪಿತ ನಾಶ ಮಾಡಿದ ಉಗ್ರಸೇನ ನೃಪ ಪುತ್ರ ಪೌರುಷ, ಉಗ್ರಸೇನ ರಾಜನ ಮಗನಾದ ಕಂಸನ ಸಾಮರ್ಥ್ಯವನ್ನ. ಇಲ್ಲಿ ಪೌರುಷ ಅಂದರೆ ಸಾಮರ್ಥ್ಯ ಅಂತ ಅರ್ಥ. ಈಗ ರಾಮಾವತಾರದಲ್ಲಿ ಹೇಳುವಾಗ ಉಗ್ರವಾದ ಸೇನೆಗಳುಳ್ಳ ನೃಪ ರಾಜರ ಪುತ್ರ, ರಾಜರ ಮಕ್ಕಳ ಪೌರುಷವನ್ನ ಅಂತ ಬಿಡಿಸಿದ್ವಿ. ಈಗ ಹೇಳುವಾಗ ಉಗ್ರಸೇನ ನೃಪ ಪುತ್ರ, ಉಗ್ರಸೇನ ಎಂಬ ಹೆಸರಿನ ರಾಜನ ಮಗ ಯಾರಿದ್ದ ಕಂಸ, ಅವನ ಪೌರುಷವನ್ನ ಖಂಡಿಸಿದ ಕೃಷ್ಣ. ಸಮುಪಾಸ್ಯ ವಿಪ್ರಗುರುಂ, ಅಲ್ಲಿಂದ ಏನು ಮಾಡಿದ ಕೃಷ್ಣ? ಗುರುಕುಲಕ್ಕೆ ಹೋದ್ನಂತ, ಅಧ್ಯಯನಕ್ಕೆ ಹೋಗಿದ್ನಂತ. ಅವನು ಸಾಂದೀಪನ್ಯಾಚಾರ ಕಡೆಗೆ ಹೋದ. ಅದಕ್ಕೆ ವಿಪ್ರಗುರು ಅಂತ ಕರೀತಾರೆ, ಬ್ರಾಹ್ಮಣ ಗುರು. ಅವನು ಕೂಡ ಅಧ್ಯಯನಕ್ಕೆ ಹೋಗಿದ್ದ. ರಾಮಚಂದ್ರನಿಗೂ ವಿಶ್ವಾಮಿತ್ರರು ಹೋಗುವಾಗ ದಾರಿಯಲ್ಲೇ ಪಾಠ ಮಾಡಿದ್ರಂತ. ರಾಮಾಯಣದಲ್ಲಿ ಬರ್ತದೆ. ಎಲ್ಲಿ ಪಾಠ ಹೇಳ್ತಿದ್ರು ವಿಶ್ವಾಮಿತ್ರರು? ರಾಮ ಯಾರ ಕಡೆ ಕಲಿತ? ಗುರುಮುಖೇನ ಪಾಠ ಆಗಬೇಕಲ್ಲ ಅಂದರೆ ವಿಶ್ವಾಮಿತ್ರ ಕಡೆಗೆ ಪಾಠ ಆಗ್ತಿತ್ತಂತ. ಕರ್ಕೊಂಡು ಹೋಗ್ತಿರುವಾಗ ದಾರಿಯಲ್ಲಿ 2 ಮಂತ್ರ ಹೇಳಿದ್ರಂತ. 2 ಮಂತ್ರ ಯಾವುದು ಅಂದರೆ ಬಲ ಅತಿಬಲ ಅಂತ 2 ಮಂತ್ರ ಹೇಳಿದ್ರಂತೆ ವಿಶ್ವಾಮಿತ್ರರು. ಇವತ್ತಿಗೂ ಆ ಮಂತ್ರ ಇವೆ ಅಂತ, ಕಲ್ತಿರ್ಬೇಕಷ್ಟೆ. ಅದರಿಂದ ಏನಾಗ್ತಿತ್ತು ಅಂದರೆ ಒಂದು ಮಂತ್ರ ಅಭ್ಯಾಸ ಮಾಡಿಬಿಟ್ರೆ ಹಸಿವೆ ಆಗ್ತಿರ್ಲಿಲ್ವಂತೆ, ಇನ್ನೊಂದು ಮಂತ್ರವನ್ನು ಸಿದ್ಧ ಮಾಡಿಕೊಂಡ್ರೆ ನೀಡಿಕೆ ಆಗ್ತಿರ್ಲಿಲ್ವಂತೆ. ಎಂಥ ಮಂತ್ರಗಳಿದ್ದು ನೋಡ್ರಿ. ನಮಗೂ ಇದ್ರ ಕೊಟ್ಬಿಡ್ರಿ ಆಚಾರ ಅಂತ ಕೇಳಬೇಡ್ರಿ, ನನ್ನ ಕಡೆ ಇಲ್ಲೇ ಇಲ್ಲ, ಎಲ್ಲಿಂದ ಕೊಡಲಿ ನಾನು. ಅದಕ್ಕೆ ಆ ವಿಶ್ವಾಮಿತ್ರರು ಮಂತ್ರವನ್ನೇ ಹೇಳಿದ್ರಂತೆ, ಬಲ ಅತಿಬಲ ಅಂತ ತಿಳಿದುಕೊಂಡು ಹೇಳಿ. ಅಂತಹ ಮಂತ್ರವನ್ನು ವಿಶ್ವಾಮಿತ್ರ ಕಡೆಯಿಂದ ಉಪದೇಶ ತೆಗೆದುಕೊಂಡ ರಾಮಚಂದ್ರ, ಅಸ್ತ್ರಗಳ ಉಪದೇಶವನ್ನು ತೆಗೆದುಕೊಂಡ ರಾಮಚಂದ್ರ ರಾಮಾವತಾರದಲ್ಲಿ. ಆದರೆ ಕೃಷ್ಣಾವತಾರದಲ್ಲಿ ಸಾಂದೀಪನ್ಯಾಚಾರ್ಯರು ಅಂತ ಹೆಸರು, ಕಶ್ಯಪ ಗೋತ್ರದವರು. ಆ ಸಾಂದೀಪನ್ಯಾಚಾರ್ಯರ ಕಡೆಗೆ ಅಧ್ಯಯನಕ್ಕೆ ಹೋಗಿದ್ದಂತ. 64 ದಿವಸ ಅಧ್ಯಯನ ಮಾಡಿದ್ದಂತೆ. 64 ದಿವಸ ಬಹಳ ದೊಡ್ಡದು ಅಭ್ಯಾಸ. ಒಂದು 64 ದಿವಸ ಅಭ್ಯಾಸ ಮಾಡಿದ್ದಾನೆ ಕೃಷ್ಣ ಅಂದರೆ ಬಹಳ ದಿವಸ ಆಯಿತು. ಕೃಷ್ಣಂಗೆ 64 ದಿವಸ ಬೇಕಾಗ್ತದ? ಸರ್ವಜ್ಞನಾದ ಶ್ರೀಹರಿಗೆ 64 ದಿವಸ ಅಲ್ಲ, 64 ಕ್ಷಣವೂ ಬೇಕಾಗಿಲ್ಲ. ಆದರೂ 64 ದಿವಸಗಳಷ್ಟು ಅಧ್ಯಯನವನ್ನು ಮಾಡಿದ್ನಂತೆ. ವಿಪ್ರಗುರುಂ ಅಬ್ಜಭೂಗುರುಹು, ಯಾರವನು? ಬ್ರಹ್ಮದೇವರಿಗೂ ಗುರುಗಳಾದವನು. ಸ್ವಜನಾನಮೋದಯತ್, ತನ್ನವರಾದ ಗೋಪಾಲಕರಿಗೆ ನಂದಗೋಪನಿಗೆಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸಿದ ಅಂತ ಇದು 2 ಅವತಾರದ ಕಥೆಯನ್ನು ಹೇಳಿದರು. ಇನ್ನು ಮುಂದೆ ಒಂದೇ ಶ್ಲೋಕದಲ್ಲಿ ಸೀತಾ ಕಲ್ಯಾಣ ಮತ್ತು ರುಕ್ಮಿಣಿ ಕಲ್ಯಾಣವನ್ನು ಹೇಳಿರುವಂತಹ ಒಂದು ಚಾಣಾಕ್ಷತನ, ಒಂದು ಚಾತುರ್ಯ. ಒಂದೇ ಶ್ಲೋಕ, ಅದರಲ್ಲಿ ಹೀಗೆ ತಿರುಗಿಸಿದರೆ ಸೀತಾ ಕಲ್ಯಾಣ ಆಗಿರ್ಬೇಕು, ಹಾಗೆ ತಿರುಗಿಸಿದ್ರೆ ರುಕ್ಮಿಣಿ ಕಲ್ಯಾಣ ಆಗಿರ್ಬೇಕು, 2 ಹೇಳುವಂಥ ಒಂದು ಬುದ್ಧಿಮತ್ತ. ಸಾಮಾನ್ಯವಾಗಿ ಹಂಗೆ ಹೇಳಿಕ್ಕೆ ಬರೋದಿಲ್ಲ, ಆದರೆ ಈಗ ಹೇಳ್ತಾರೆ ಪಂಡಿತಾಚಾರ್ಯ. ಕಮಲಾಮಯಂ ಕಮಲಪತ್ರಲೋಚನಾಂ ಭುವಮಾಗತಾಂ ನೃಪಸುತಾಂ ಗೃಹೀತವಾನ್ ನಿಜ ಲೀಲಯಾ ವಿಜಿತ ರಾಜಶಾತ್ರಪೋ ಮುದಮಾಪದಾಪ್ಯಪುರಮಬ್ಧಿ ದುರ್ಗಮಂ. 26ನೇ ಶ್ಲೋಕ. ಇದರಲ್ಲಿ ಸೀತಾ ಕಲ್ಯಾಣವು ಬಂದಿದೆ, ರುಕ್ಮಿಣಿ ಕಲ್ಯಾಣವು ಬಂದಿದೆ. ಹೇಗೆ ಬಂದಿರಬೇಕು ನೋಡ್ರಿ. ಸೀತಾ ಕಲ್ಯಾಣ ರುಕ್ಮಿಣಿ ಕಲ್ಯಾಣಗಳು 2 ಬರೋ ಹಂಗೆ ಬರೆದಿದ್ರೆ ಎಷ್ಟು ಚಮತ್ಕಾರ ಇರಬೇಡ. 2ಕ್ಕೂ ಯಾಕೆ ಅನುಕೂಲ ಆಯಿತು ಅಂದರೆ ಒಂದು ಕಾರಣಕ್ಕೆ, ಇಬ್ಬರು ಲಕ್ಷ್ಮೀದೇವಿ ಅವತಾರ ಆದ್ದರಿಂದ ಒಂದೇ ಶಬ್ದದಲ್ಲಿ ಇಬ್ಬರನ್ನು ಹೇಳಿ ಬರ್ತದೆ. ಕಮಲಾಂ ಅಯಂ ಕಮಲಪತ್ರಲೋಚನಾಂ. ಅಯಂ ಈ ರಾಮ ಅಥವಾ ಅಯಂ ಈ ಕೃಷ್ಣ ಅವನೇನು ಮಾಡಿದ್ದಾನೆ ಅಂದರೆ ಕಮಲಪತ್ರಲೋಚನೆಯಾಗಿರುವಂತಹ ಕಮಲೆಯನ್ನ ಗೃಹೀತವಾನ್ ಲಗ್ನ ಮಾಡಿಕೊಂಡ. ಇವಳದೆಂಥ ಕಣ್ಣು, ಕಮಲದಂಥ ಕಣ್ಣು. ಹೆಸರೇನು? ಕಮಲ. ಕಮಲಾಮಯಂ ಕಮಲಾಮಯಂ ಕಮಲಪತ್ರಲೋಚನಾಂ. ಲಕ್ಷ್ಮೀದೇವಿಯನ್ನ ಹೇಗಿದ್ಲವಳು ಅಂತ ಕೇಳಿದ್ರೆ ಕಮಲಪತ್ರಲೋಚನ,
ಕಮಲದಂಥ ಕಣ್ಣಿರುವ ಸೀತೆಯನ್ನ, ಅದೇ ರೀತಿಯಾಗಿ ಕಮಲದಂಥ ಕಣ್ಣಿರುವಂತಹ ರುಕ್ಮಿಣಿಯನ್ನು ಕೂಡ ಕೃಷ್ಣ ಲಗ್ನ ಮಾಡಿಕೊಂಡ. ಭುವಮಾಗತಾಂ, ಭುವಮಾಗತಾಂ ಅಂದ್ರೆ ಭೂಮಿಗೆ ಬಂದಿರುವಂತಹದ್ದು. ಯಾರು ಭೂಮಿಗೆ ಬಂದಿದ್ಲು? ಭುವಮಾಗತಾಂ ಅಂದ್ರೆ ಭೂಮಿಗೆ ಬಂದಿರುವಂತಹದ್ದು. ಭೂಮಿಗೆ ಬಂದಿರುವಂತಹ ಸೀತೆಯನ್ನ ರುಕ್ಮಿಣಿಯನ್ನ ಲಗ್ನ ಮಾಡಿಕೊಂಡ. ನೋಡ್ರಿ, ಭುವಮಾಗತಾಂ ಅಂತ ಅನ್ನೋದಕ್ಕೆ ಭೂಮಿಗೆ ಬಂದ ಅಂತ ಒಂದರ್ಥ, ಭೂಮಿಯಿಂದ ಬಂದ ಅಂತ ಮತ್ತೊಂದು ಅರ್ಥ, ಎರಡು ಅರ್ಥ. ಭುವಮಾಗತಾಂ ಅನ್ನೋ ಶಬ್ದಕ್ಕೆ ಭೂಮಿಗೆ ಬಂದವಳು ಹೇಗೋ ಭೂಮಿಯಿಂದ ಬಂದವಳು ಅಂತೂ ಹಾಗರ್ಥ. ಸೀತೆ ಭೂಮಿಯಿಂದ ಬಂದವಳು, ರುಕ್ಮಿಣಿ ಭೂಮಿಗೆ ಬಂದವಳು. ಅವಳೇನು ಭೂಮಿಯಲ್ಲಿ ಸಿಕ್ಕಿಲ್ಲ, ಮತ್ತೆ ಅವಳು ಭೂಮಿಗೆ ಬಂದವಳಷ್ಟೇ. ಎಷ್ಟು ಆಶ್ಚರ್ಯ ಅಂದರೆ ವೇದವ್ಯಾಸ ದೇವರು ರುಕ್ಮಿಣಿ ಹೇಗೆ ಹುಟ್ಟಿದ್ಲು ಅಂತ ಹೇಳೋದೇ ಇಲ್ಲ ಭಾಗವತದಲ್ಲಿ. ಒಟ್ಟಿಗೆ ರುಕ್ಮಿಣಿ ದೊಡ್ಡವಳಾದಾಗಿನ ಕಥೆನೇ ಹೇಳ್ಬಿಡ್ತಾರೆ. ಒಮ್ಮೆ ರುಕ್ಮಿಣಿ ಲಗ್ನಕ್ಕೆ ತಯಾರಾಗಿದ್ಲು, ಆಗ ಕೃಷ್ಣನಿಗೆ ಪತ್ರ ಬಂತು ಅಂತ ಹೇಳಿ ಒಮ್ಮಿಂದೊಮ್ಮೆಲೆ ಮೂಲ ಕಥೆಗೆ ಹೋಗ್ಬಿಡ್ತಾರೆ. ಯಾಕೆ ಹೇಳೋದಿಲ್ಲ ಅಂದರೆ ಕೆಲವು ರಹಸ್ಯಗಳನ್ನೇ ಹೇಳಿರೋದಿಲ್ಲ ಪುರಾಣಗಳಲ್ಲಿ. ಅವೆಲ್ಲ ನೀವೇ ಊಹೆ ಮಾಡ್ಕೊಳ್ರಿ ಅಂತ ಬಿಟ್ಟಿರ್ತಾರೆ. ಹೇಗೆ ಸೀತಾ ಅವತಾರ ಆದಾಗ ಭೂಮಿಯಲ್ಲಿ ಬಂದಿದ್ಲಲ್ಲ, ಹಾಗೆ ಇವಳು ಭೂಮಿಗೆ ಬಂದವಳು ಅಂತ ಇಷ್ಟೇ ತಿಳ್ಕೊಳ್ರಿ, ಬೇರೆ ಏನು ತಿಳ್ಕೊಬೇಡ್ರಿ ಅಂತ. ಒಂದು ಮಹತ್ವದ ಮಾತನ್ನ ಸ್ಕಂದ ಪುರಾಣ ಹೇಳ್ತದೆ. ಏನಂತ? ರುಕ್ಮಿಣಿ ಹುಟ್ಟಿ ಬಂದಾಗ ಅವಳ ಹಣೆ ಮೇಲೆ ಬಂಗಾರದ ಕುಂಕುಮ ಇತ್ತಂತೆ, ಬಂಗಾರದ ತಿಲಕವೇ ಇತ್ತಂತೆ. ಅದು 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 ಯಾರಿಗೂ ಗೊತ್ತಾಗಿಲ್ಲ. ಹೀಗೆ ಬಂದಾಗ, ಕೂಸು ಬಂದಾಗ, ಸಾಮಾನ್ಯವಾಗಿ ನಮ್ಮೆಲ್ಲ ಹುಟ್ಟಿ ಬಂದಾಗ ಹೆಂಗಿರ್ತದೆ ಗೊತ್ತಿರ್ತದೆ. ಆದರೆ ರುಕ್ಮಿಣಿ ದೇವಿ ಬಂದಾಗ ಹಣೆ ಮೇಲೆ ಬಂಗಾರದ ತಿಲಕವೇ ಇತ್ತಂತೆ. ಇದ್ದಾಗ ಕೂಸಿನ ಕೈಯಲ್ಲಿ ಹಿಡ್ಕೊಂಡ್ರೆ ಆಕಾಶವಾಣಿ ಆಯಿತಂತೆ. ಭೀಷ್ಮಕ, ಈ ಕನ್ಯಾನ್ ಯಾರಿಗೆ ಲಗ್ನ ಮಾಡಿಕೊಡ್ತೀನಿ ನೀನು ಅಂತ ಕೇಳಿದ್ರಂತೆ. ಪಾಪ ಅವನಿಗೇನು ಗೊತ್ತು, ಇನ್ನೂ ಹುಟ್ಟಿದ ಈಗಿನ ಶ್ರೀ ಗುರುಭ್ಯೋ ನಮಃ ಅಂತೇಳಿ ಹೇಳಿದ್ರಂತೆ. ಸಾಮಾನ್ಯದವನು ಇವನು ಮಾಡ್ಕೊಳ್ಳೋದಿಲ್ಲ. ಯಾರು ಚತುರ್ಭುಜಧಾರಿಯಾಗಿದ್ದಾನೋ, ಶಂಖಚಕ್ರಧಾರಿಯಾಗಿದ್ದಾನೋ ಅವನೇ ಇವಳ ಕೈ ಹಿಡಿತಾನೆ ಅಂತ ಮೊದಲೇ ಆಕಾಶವಾಣಿ ಆಗಿತ್ತಂತೆ, ಸ್ಕಂದ ಪುರಾಣ ಹೇಳ್ತದೆ. ಹಾಗೆ ಆಯಿತು. ಕೊನೆಗೆ ಯಾರು ಹಿಡ್ಕೊಂಡ್ರು? ಶಂಖಚಕ್ರ ಹಿಡ್ಕೊಂಡವನೇ ಲಗ್ನ ಮಾಡಿಕೊಂಡ, ಉಳಿದವರಿಲ್ಲ ಪಾಪ. ಅದು ಆ ಶರೀರವಾಣಿ ಕೇಳ್ಕೊಂಡು ಶಿಶುಪಾಲ ಕನ್ಫ್ಯೂಸ್ ಮಾಡ್ಕೊಂಡಿದ್ನಂತ. ನನಗೂ 4 ಕೈ ಇದ್ವಲ್ಲ ಅಂತ ಅನ್ಕೊಂಡಿದ್ನಂತ. ಯಾಕೆಂದ್ರೆ ಶಿಶುಪಾಲ ಹುಟ್ಟಿದಾಗಲೂ 4 ಕೈ ಇದ್ವಂತೆ. ಶಿಶುಪಾಲ ಹುಟ್ಟಿದಾಗ 4 ಕೈ 3 ಕಣ್ಣಿದ್ವಂತೆ. ಆಕಾಶವಾಣಿ ಆಗಿತ್ತಲ್ಲ, 4 ಕೈ ಇದ್ದವ ಲಗ್ನ ಮಾಡ್ಕೋತಾನೆ ಅಂತ ಹೇಳಿ ಅದು ಪ್ರಚಾರ ಆಗಿತ್ತು. ಪ್ರಚಾರ ಆದಾಗ ಕೊನೆಗೆ ಈ ರುಕ್ಮಿಗೆ ಗೊತ್ತಾಯ್ತಂತೆ, ಯಾರಿದ್ದಾರಪ್ಪ 4 ಕೈ ಇದ್ದವರು ಅಂತ ಗೆಳೆಯರ ಹತ್ರ ಮಾತಾಡುವ ಗೆಳೆಯ ಹೇಳಿದ್ದಂತೆ. ಇನ್ಯಾರ ಹತ್ರ ಇರ್ತಾರೆ, ನನಗೆ 4 ಕೈ ಇದ್ದದ್ದು ಅಂತ ಹೇಳಿದ್ದಂಥವ್ನು. ಯಾಕೆ? ನಾ ಹುಟ್ಟಿದಾಗ ನಂಗೆ 4 ಕೈ ಇದ್ದು ಅಂದ. ಹಂಗೆ ಆಗಿತ್ತದು ಹುಟ್ಟಿದಾಗ. ಇದು ಅಕ್ರಾಳ ವಿಕ್ರಾಳ ಹುಟ್ಟಿತ್ರಿ. ಇದು ಬಹಳ ಅಕ್ರಾಳ ವಿಕ್ರಾಳ ಹುಟ್ಟಿತ್ತದು ಪ್ರಾಣಿ. 4 ಕೈ 3 ಕಣ್ಣು, ಏನು ಚಂದಿರ್ಬೇಕ್ರಿ ಎಲ್ರವರ. ಇದು ಶಿಶುಪಾಲ ಅಂತಂದ್ರೆ ಅದು ಭಾಳ ಚಂದ್ರಿ. ಅದು ರುಕ್ಮಿಣಿ ದೇವಿ ಅಲ್ಲಂತ ನಂಗೆ ಶಿಶುಪಾಲ ಬೇಡ, ಗೋಪಾಲ್ ಬೇಕಂತ ಹೇಳಿದಂತಕ್ಕೆ. ಅದಕ್ಕೆ ಶಿಶುಪಾಲ್ ಬೇಡ, ನಮಗೆ ಗೋಪಾಲ್ ಬೇಕು ಅಂತ ಹೇಳಿ. ಇವು 4 ಕೈ ಇದ್ದವರು ಅಂತ ಅಂದ್ಕೊಳ್ಳಿ ಹಿಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಗುರುಗಳನ್ನು ಚಾಷ್ಟಿ ಮಾಡ್ತಿದ್ರು, ಪ್ರವಚನ ಮುಗಿದ್ಮೇಲೆ ಹೇಳ್ತೀನಿ, ಈಗ ಬೇಡ. ಅದಕ್ಕೆ ಕಮಲಾಮಯಂ ಕಮಲಪತ್ರಲೋಚನಾಂ ಭೋಮಾಗತಾಂ ನೃಪಸುತಾಂ ಗೃಹೀತವಾನ್. ಇಬ್ರು ನೃಪಸುತರೆ. ಯಾರಿಬ್ರು ನೃಪಸುತರು ಅಂತಂದ್ರೆ ರುಕ್ಮಿಣೀ ದೇವಿಯು ರಾಜನ ಮಗಳೇ, ಆಮೇಲೆ ಮತ್ತೆ ಸೀತಾದೇವಿಯು ಕೂಡ ರಾಜನ ಮಗಳೇ. ಜನಕ ರಾಜನ ಮಗಳು, ಭೀಷ್ಮಕ ರಾಜನ ಮಗಳು. ಆದರೆ ಆಶ್ಚರ್ಯ ಏನು ಅಂತಂದ್ರೆ ಭೀಷ್ಮಕ ರಾಜನ ಅವತಾರ ಯಾವುದು ಅಂತ ಗೊತ್ತು. ಅವನು ದೇವತೆಯ ಅವತಾರ. ಜನಕ ರಾಜ ಮಾತ್ರ ಕ್ಷತ್ರಿಯ, ಅವನೇನು ದೇವತೆ ಅಲ್ಲ. ಭೀಷ್ಮಕ ಮಹಾರಾಜ ಮಿತ್ರನಾಮಕ ಸೂರ್ಯನ ಅವತಾರ, ಜನಕ ಮಹಾರಾಜ ರಾಜ ಅಷ್ಟೆ. ಹಿಂಗಾಗಿ ನೃಪಸುತಾಂ ಗೃಹೀತವಾನ್ ನಿಜ ಲೀಲೆಯ ವಿಜಿತ ರಾಜ ಶಾಸ್ತ್ರವಃ. ರಾಮ ಲಗ್ನ ಮಾಡಿಕೊಂಡ. ಲಗ್ನ ಹೇಗಾಯಿತು ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಥೋ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೇತ್ಯ ಮಂದಂ ದಲಿತೈಃ ಪದಂ ಸ್ತಾಂ ತದಂ ಸಾ ಸಜ್ಜತ ಪಾರ್ಶ್ವತೋ ಭವತ್. ಸೀತಾದೇವಿ 8 ವರ್ಷದ ಹುಡುಗಿರಿ. ಅದು ಪಾಪ ಬಾಲ್ಯ ವಿವಾಹ ರೇಖೆ. ಸೀತಾದೇವಿ 8 ವರ್ಷದ ಹುಡುಗಿ ತನ್ನ ದೇಹಕ್ಕಿಂತಲೂ ಎತ್ತರ ಇರುವ ಮಾಲಿನ ಹಿಡ್ಕೊಂಡು ಬಂದಿದ್ಲಂತೆ. ಹೆಂಗಿರ್ಬೇಡ ವಿಚಾರ ಮಾಡ್ರಿ. ಅವತ್ತಿನ ಕಾಲದಲ್ಲಿ 8 ವರ್ಷಕ್ಕೆ ಜನಕರಾಜ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಂತವ. ಲಗ್ನ ಆಗಿಲ್ಲ, ಲೇಟಾಗಿ ಹೋತು ಅಂತ ತಿಳ್ಕೊಂಡಿದ್ದಂತವ ಪಾಪ. ಈಗ ಯಾರು ಅನ್ಬೇಕ್ರಿ, 8 ವರ್ಷ ಲಗ್ನ ಅಂದ್ರೆ ಒಳಗೆ ಹಾಕಿಬಿಡ್ತಾರೆ ನಮ್ಮ ಕರ್ಕೊಂಡು ಹೋಗಿ.
ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಂಡಿದ್ನಂತ. 8 ವರ್ಷ ಆಗ್ಯದ, ಲಗ್ನ ಆಗಿಲ್ಲ ಅಂತ. ಆ 8 ವರ್ಷದ ಹುಡುಗಿ ಕೈಯಲ್ಲಿ ಹಾರ ಹಿಡ್ಕೊಂಡಿದ್ರೆ ಅವಳ ಹೈಟ್ ಮೀರಿತ್ತಂಥದ್ದು ಹಾರ. ಅಂಥ ಹಾರ ಹಿಡ್ಕೊಂಡು ಬಂದಾಗ ರಾಮ 16 ವರ್ಷದ ಹುಡುಗಮ್ಮ, ಅವನು ಸ್ವಲ್ಪ ಹೈಟು ಎತ್ತರ. ಅದಕ್ಕೆ ಚಾಷ್ಟೆ ಮಾಡ್ತಿರ್ತಾರೆ, ಸೀತಾದೇವಿಗೂ ರಾಮದೇವರಿಗೂ ಎಷ್ಟು ಅಂತರದ ಅಂತ ಗೊತ್ತಾಗಬೇಕಾದ್ರೆ ವರ್ಣತೋ ಕರ್ಣತಶ್ಚ ಅಂತ ಹೇಳ್ತಿರ್ತಾರೆ. ಸೀತಾ ರಾಮನ ಕಿವಿ ಬರ್ತಿದ್ಲಂತ, ಅಷ್ಟಾಗಿ ಹಿಂಗೆ ಬರ್ಬೇಕ್ರಿ. ಅದು ಹಂಗಿದ್ರೆ ಯೋಗ್ಯ ಅಂತ ಅರ್ಥ. ಉಲ್ಟಾ ಆಗ್ಬಾರ್ದು ಮತ್ತೆ, ಅಂದ್ರೆ ಗಂಡ ಹೆಂಡತಿ ಕಿವಿ ಬರ್ಕೋಬಾರ್ದು, ಸಮಸ್ಯೆ ಆಗ್ತಿರ್ತದೆ. ಅಲ್ಲ, ನನಗೇನು ಗೊತ್ತಿಲ್ಲ, ಹಿಂಗೆ ಹೇಳ್ತಿರ್ತಾರಪ್ಪ, ಮತ್ತೆ ಹಿಂಗೆ ಅಂತಿರ್ತಾರಂತ ಹಿಂಗೆ ಹೇಳ್ಬಿಡೋದು. ಅದಕ್ಕೆ ವರ್ಣತೋ ಕರ್ಣತಶ್ಚ ಅಂತ ಹೇಳಿ ಸೀತಾದೇವಿ ನಿಂತ್ಕೊಂಡ್ರೆ ರಾಮನ ಭುಜಕ್ಕೆ ಇಲ್ಲಿ ಬರ್ಬೇಕಂತ, ಕಿತ್ತಲಿ ಹಿಂಗೆ ಕಾಣಿಸ್ತಿರ್ಬೇಕಂತ. ಅಟ್ಟಿತ್ತು ಅನ್ನೋದು ಜೋಡಿ, ಚಂದ ಕಾಣಿಸೋ ಜೋಡಿ ಅಂತ ಹೇಳ್ತಿರ್ತಾರೆ ಸೀತಾರಾಮರದು. ನಮ್ದೇನು ಹಂಗೆ ನಿಯಮ ಇಲ್ಲ, ಏನಿಲ್ಲ. ಬೇಕಾ ಟೈಟ್ ಆಗ್ರಿ, ಗಿಡ್ಡ ಆಗ್ರಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಮ್ದೆಲ್ಲ ಹೆಂಗಿರ್ತಾವ್ರಿ, ಬಲರಾಮನ ಜೋಡಿ ಇರ್ತಾವ ನಮ್ಮೆಲ್ಲ. ಅಂದ್ರೆ ಬಲರಾಮ ಗಿಡ್ಡ, ಹುಡುಗಿನೇ ಎತ್ತರ ಇದ್ಲಂತ. ಆಮೇಲೆ ಸ್ವಲ್ಪ ನೇಗಿಲ್ ಪಾಗಿಲ್ ಹಾಕೊಂಡು ಸರಿ ಮಾಡ್ಕೊಂಡ್ರಂತ ಬಿಡ್ರಿ ಅದು ವಿಷಯ. ಅದಕ್ಕೆ ಸೀತಾದೇವಿ ಕೈಯಲ್ಲಿ ಹಾರ ಹಿಡ್ಕೊಂಡು ಹಾಕಬೇಕು ಅಂತ ಬಂದರು. ರಾಮ ತಲೆ ತಗ್ಸೋ ಹಂಗಿಲ್ಲ. ಎಷ್ಟು ಸಮಸ್ಯೆ ನೋಡ್ರಿ. ಹಾರ ಹಾಕಬೇಕಾದ್ರೆ ರಾಮ ತಲೆ ತಗ್ಸೋ ಹಂಗಿಲ್ಲ. ಈಗ ಹೆಂಡತಿ ಮುಂದೆ ತಲೆ ಬಾಗಿಸ್ಬಿಟ್ಟ ಅಂತ ಆಗ್ಬಿಟ್ರೆ ಜನ ಎಲ್ಲ ಏನು ಅನ್ಕೊಳ್ತಾರೆ, ಓ ಹೆಂಡತಿ ಗುಲಾಮ ತಲೆ ಬಾಗಿಸ್ಬಿಟ್ಟ ಅಂದ್ಬಿಡ್ತಾರೆ. ಅದಕ್ಕೆ ಉಪಾಯ ಮಾಡಿಲ್ಲಂತ ಸೀತಾದೇವಿ ಹಾರ ಹಾಕಬೇಕು, ರಾಮ ಬಾಗೋ ಹಂಗಿಲ್ಲ. ಲಕ್ಷ್ಮಣ ಕರಲಂತೆ. ಲಕ್ಷ್ಮಣ ಅಂದ್ಲು. ಬಂದ ಲಕ್ಷ್ಮಣ, ಅಮ್ಮ ಏನು ಅಂತ ಕೇಳ್ದ. ತಾಯಿ ಸ್ಥಾನದಲ್ಲಿ ಬಂದವಳು ಏನು ಅಂತಂದ. ನಿಮ್ಮಣ್ಣ ತಲೆ ಬಗ್ಸೋದಿಲ್ಲ, ನಾನು ಎತ್ತರ ಇಲ್ಲ, ಹಾರ ಹಾಕ್ಬೇಕು, ಏನು ಮಾಡ್ತೀನಿ ನೋಡು ಅಂದರು. ಲಕ್ಷ್ಮಣ ಹೇಳಿದ, ನೀನು ಚಿಂತೆ ಮಾಡಬೇಡಮ್ಮ, ಒಂದು ಕ್ಷಣ ಅಣ್ಣನ ಬಾಗಿಸ್ತೀನಿ, ಆಗ ಹಾರ ಹಾಕ್ಬಿಡು ಅಂದ. ಒಂದು ಕ್ಷಣ ಅಣ್ಣ ಬಾಗ್ತಾನ ಅಂದ. ಈ ಆಶ್ಚರ್ಯ, ಹೆಂಗೆ ಬಾಗ್ತಾನೆ ಅಂತ. ಇವನು ಹೋಗಿ ಲಕ್ಷ್ಮಣ, ಅಣ್ಣ ಎಂಥ ಕೆಲಸ ಮಾಡಿದಿ, ಯಾರಿಗೂ ಮಾಡ್ಲಿಕ್ಕಾಗದೇ ಇರೋ ಧನುರ್ಭಂಗ ನೀನು ಮಾಡಿದೆಯಲ್ಲ ಅಂತ ತಲೆ ಬಾಗಿಸಿ ನಮಸ್ಕಾರ ಹಾಕಿದ್ನಂತೆ. ಯಾರು? ಲಕ್ಷ್ಮಣ ರಾಮನಿಗೆ ನಮಸ್ಕಾರ ಹಾಕಿದ. ಅದನ್ನ ನೋಡಿ ರಾಮ ಬಗ್ಗಿ ಲಕ್ಷ್ಮಣ್ ಎತ್ಲಿಕ್ಕೆ ಹೋದ. ಸೀತಾ ಹಾರ ಹಾಕ್ಬಿಟ್ಲು, ಮುಗಿದು ಹೋದ ಕೆಲಸ ಅಷ್ಟೇ, ಬೇರೆ ಏನು ಬೇಡ ಅಂತೇಳಿ. ಅಂದರೆ ಎಷ್ಟು ಬುದ್ಧಿವಂತಿಕೆ ಇರ್ತದೆ ನೋಡ್ರಿ. ಇಲ್ಲೇ ಹೋದ್ರೆ ರಾಮ ತಲೆ ಬಾಗ್ಲಿಲ್ಲ ಅಂದರೆ ಹಾರ ಹಾಕೋದು ಕಷ್ಟ ಸೀತೆಗೆ. ಅದಕ್ಕೆ ಈ ಸೀತಾದೇವಿ ಲಕ್ಷ್ಮಣ ಕೂಡಿ ಉಪಾಯ ಹೊಡೆದ್ರಂತೆ. ಎಂದೆಂದೂ ಮತ್ತೆ ದೇವರು ತಲೆ ಬಾಗಿಸೋ ಹಂಗಿಲ್ಲ. ತಲೆ ಬಾಗದ ಹೊತ್ತು ನಮಗೆ ಹಾರ ಹಾಕ್ಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಅಂದರೆ ಅಂತ ಹೊತ್ತಿನಲ್ಲಿ ಶೇಷ ದೇವ್ರನ್ನ ಬಿಡಬೇಕಂತೆ, ಶಾಸ್ತ್ರವನ್ನು ಓದಬೇಕಂತೆ. ಚೆನ್ನಾಗಿ ಶಾಸ್ತ್ರವನ್ನು ಓದಿಬಿಟ್ರೆ ಶಾಸ್ತ್ರ ಓದಿದವರಿಗೆ ದೇವರು ಬಾಗುತ್ತಾನಂತೆ. ಬಾಗಿದಾಗ ನಮ್ಮ ಎಲ್ಲ ಸಮರ್ಪಣೆಯನ್ನು ಮಾಡಿ ಮುಗಿಸ್ಬಿಡ್ಬೇಕಂತೆ. ಅದಕ್ಕಾಗಿ ರಾಮಚಂದ್ರ ಲಕ್ಷ್ಮಣನನ್ನು ಎತ್ತುವುದಕ್ಕಾಗಿ ಬಾಗಿದಾಗ ಸೀತಾಮಾತೆ ಹಾರ ಹಾಕ್ಬಿಟ್ಲು ಅಂತ ಹೀಗೊಂದು ಕತೆ ಹೇಳ್ತಿರ್ತಾ. ಕಮಲಾಮಯಂ ಕಮಲಪತ್ರ ಲೋಚನಾಂ ಭುವಮಾಗತಾಂ ನೃಪಸುತಾಂ ಗೃಹೀತವಾನ್ ನಿಜಲೀಲಯ ವಿಜಿತ ರಾಜಶಾತ್ರವೋ ಮುದಮಾಪದಾಪ್ಯ ಪುರಮಪ್ತಿ ದುರ್ಗಮಂ. ಲಗ್ನ ಮಾಡ್ಕೊಂಡು ಬರ್ತಾ ಇದ್ನಲ್ಲ, ಬರುವಾಗ ಒಂದು ಕಥೆ ಆಯ್ತಂತೆ. ಒಬ್ಬ ಬಂದ ಅಡ್ಡಕ್ಕೆ, ರಾಮ ಅಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು, ಕ್ಷತ್ರಿಯರಲ್ಲಿ ಮತ್ತೆ ತಲೆ ಎತ್ತುವಾಗಾಯ್ತಾ ಅಂತ ಕೇಳಿದ್ನಂತೆ ಒಬ್ಬ ಬಂದು. ಯಾರು ಬಂದರು? ಪರಶುರಾಮ್ ಬಂದ. ಇದು ನೋಡ್ರಿ, ಇದೊಂದು ದೊಡ್ಡ ಕತೆ. ತನಗೆ ತಾನೇ ಜಗಳ ಆಡಬೇಕು, ತಾನೇ ಜಗಳ ಆಡಬೇಕು. ನಮ್ಮ ಎದುರಿಗೆ ನಾವೇ ನಿಂತ್ಕೊಂಡು ಜಗಳ ಆಡಿದಾಗೆ. ಅದು ಡಬಲ್ ಆ್ಯಕ್ಟಿಂಗ್ ಅಂತ ಕರಿತಿರ್ತಾರಲ್ಲ, ಹಂಗಿದ್ದು ಅದು ಬಂದ. ಪರಶುರಾಮ ಬಂದು ಕೇಳ್ತಾರಂತೆ, ನಾನು ಎಲ್ಲ ಕ್ಷತ್ರಿಯರನ್ನ ಬಗ್ಸಿದ್ದೆ, ನೀನೊಬ್ಬ ಕ್ಷತ್ರಿಯರಲ್ಲಿ ಹುಟ್ಟಿ ಶಿವನ ಧನಸ್ಸು ಮುರಿಯೋ ಅಷ್ಟು ಬೆಳೆದಿದ್ದೀಯ ಅಂದರೆ ಭಾರಿ ಪರಾಕ್ರಮಿ ಇರಬೇಕು, ಬಾ ನನ್ನ ಜೊತೆಗೆ ಯುದ್ಧಕ್ಕೆ ಎಂದರು. ಆಗ ರಾಮ ಪರಶುರಾಮನ ಜೊತೆಗೆ ಯುದ್ಧ ಮಾಡಿ ಗೆದ್ದಂತೆ. ವಿಜಿತ ರಾಜ ಶಾತ್ರವಹ ಅಂತನ್ನೋ ಶಬ್ದಕ್ಕೆ ಯುದ್ಧದಲ್ಲಿ ಪರಶುರಾಮನನ್ನ ಗೆದ್ದವನು ಅಂತ ಅರ್ಥ ನೋಡಿ. ಹೇಗೆ ಬಂತದು? ರಾಜರಿಗೆ ಶತ್ರುವಾದವನು ಯಾರು? ಪರಶುರಾಮ. ಅವನನ್ನ ವಿಜಿತ ಅಂದ್ರೆ ಗೆದ್ದವನು ಯಾರು ಅಂದ್ರೆ ರಾಮಚಂದ್ರ. ವಿಜಿತ ರಾಜ ಶತ್ರವಹ ಅಂತ ಬರೆದಿದ್ದಾರೆ. ಎಷ್ಟು ಹೊಂದಿಸ್ಬೇಕು ನೋಡ್ರಿ. ಎಲ್ಲ ಪಂಡಿತಾಚಾರ್ಯ ಬರೀತಾರೆ ರಾಜಶಾತ್ರವಹ ಪರಶುರಾಮ ಅಂತ ಬರೀತಾರೆ ಭಾವಪ್ರಕಾಶಿಕಾದಲ್ಲಿ. ರಾಜರಿಗೆ ಶತ್ರುವಾದವನು ಪರಶುರಾಮ, ಅವನನ್ನ ವಿಜಿತ ಗೆದ್ದವನು ರಾಮಚಂದ್ರ, ವಿಜಿತರಾಜ ಶಾತ್ರವಹ. ಇನ್ನು ಮುದಮಾಪದಾಪ್ಯ ಪುರಮಬ್ಧಿ ದುರ್ಗಮಂ, ಸಂತೋಷ ಹೊಂದಿದ. ಎಲ್ಲಿ ಬಂದ? ಅಬ್ಧಿವತ್ ದುರ್ಗಮಂ ಅಂದ್ರೆ ಸಮುದ್ರದಂತೆ ಇದು ದುರ್ಗಮವಾಗಿರುವಂತಹ ಅಯೋಧ್ಯ ಪಟ್ಟಣವನ್ನ ರಾಮಚಂದ್ರ ಹೊಂದಿದ. ಲಗ್ನ ಮಾಡಿ ಸೀತಾನ್ ಕರ್ಕೊಂಡು ಅಯೋಧ್ಯೆಗೆ ಬಂದ ಅಂತ ಕಥೆ ಹೇಳಿ ಮುಗಿಸಿದರು. ಇದೇ ಶಬ್ದದಿಂದಲೇನೆ ಕೃಷ್ಣಾವತಾರದ ಕಥೆ ಆಗ್ಬೇಕೀಗ ನೋಡ್ರಿ. ಅಯೋಧ್ಯ ಅಂತಿದೆಯಲ್ಲ, ಇವತ್ತು ಬಹಳ ಚರ್ಚೆಯಲ್ಲಿರೋದು ಅಯೋಧ್ಯ.
ಯಾಕೆ ಅಂದರೆ ಮೋದಿ ಬಂದಾಗಿನಿಂದ ಅಯೋಧ್ಯ ಭಾಳ ಚರ್ಚೆಗೆ ಬಂದದ. ಈ BJPಯವರು ತಮ್ಮ ಚುನಾವಣಾ ಪತ್ರದಲ್ಲಿ ಯಾವಾಗಲೂ ಹಾಕೋದೇ ಅಯೋಧ್ಯ ಮಾಡ್ತೀವಿ, ಅಯೋಧ್ಯೆ ಏನು ಮಾಡಂಗಿಲ್ಲ, ಅಯೋಧ್ಯೆ ಮಾಡಿ ಆಗಿದೆ. ರಾಮದೇವ್ರ ಗುಡಿ ಕಟ್ತೀವಿ ಅಂತ ತಿಳ್ಕೊಂಡು ಹೇಳಿ ಅವತ್ತಿಂದ ಇವತ್ತಿನ ತನಕನೂ ಬಂದಿತ್ತು. ಈ ಕೊನೆಗೇನು ಆಯ್ತು. ಅಯೋಧ್ಯ ಅಂತನ್ನುವುದು ಶಾಸ್ತ್ರದಲ್ಲಿ ದೇವಾನಾಂ ಪೂಹು ಅಯೋಧ್ಯ, ವೈಕುಂಠಕ್ಕೆ ಅಯೋಧ್ಯ ಅಂತ ಹೆಸರಿದೆ ಅಂತ ಹೇಳಿದ್ದಾರೆ. ಬಹಳ ಮಂದಿ ಗೊತ್ತಿಲ್ಲ ನಮಗೆಲ್ಲ. ವೇದ ಮಂತ್ರಗಳಲ್ಲಿ ದೇವಾನಾಂ ಪೂಹು, ದೇವತೆಗಳ ಊರು ಪಟ್ಟಣ, ಅದಕ್ಕೆ ಅಯೋಧ್ಯ ಅಂತ ಹೆಸರು. ಇಲ್ಲೇನು ಲೋಕದಲ್ಲಿ ನಮಗೆ ಕಾಣ್ತದಲ್ಲ, ಇದು ಒಂದು ಅಯೋಧ್ಯ, ಇದಿಲ್ಲ ಅಂದಿಲ್ಲ. ಇದು ಬಿಟ್ಟು ದೇವಲೋಕದಲ್ಲಿ ಒಂದು ಅಯೋಧ್ಯ ಇದೆ. ಅದು ಯಾವುದು? ದೇವರ ಮನೆ, ವೈಕುಂಠ. ಅದಕ್ಕೆ ವೈಕುಂಠದಲ್ಲಿ ದೇವರ ಮನೆ, ಆ ಮನೆಗೂ ಕೂಡ ನಾವೆಲ್ಲ ಹೋಗ್ಬೇಕಂತ. ಅಯೋಧ್ಯ ಸೇರಿದ್ರು ಅಂದರೆ ದೇವರ ಮನೆ ಸೇರಿದ್ರು ಅಂತ ಅರ್ಥ. ನೋಡ್ರಿ, ಸಪ್ತ ಮಹಾಕ್ಷೇತ್ರಗಳು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಮೊದಲು ಹೆಸರು ತಗೊಳ್ಳದೆ ಇದನ್ನ: ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಿಕಾ. ಅಯೋಧ್ಯ ಮೊದಲ ಹೆಸರು ಯಾವುದನ್ನು ತಗೊಳ್ತೀವಿ? ಅಯೋಧ್ಯ ಅಂತ ತಗೊಳ್ತೀವಿ. ಯಾಕೆ ಅಂದರೆ ಯುದ್ಧ ಮಾಡಿ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಯಾರಿಗೂ. ಯುದ್ಧ ಮಾಡಿ ಬರ್ಲಿಕ್ಕಾಗೋದಿಲ್ಲ ಅಂಥೇಳಿ ಅಯೋಧ್ಯ ಅಂತ ಹೆಸರಿಟ್ಟಿದ್ರು. ಅದು ಹೇಗಿತ್ತು ಅಂದರೆ ಪುರಂ ಅಬ್ಧಿ ದುರ್ಗಮಂ, ಅಬ್ಧಿವತ್, ಸಾಗರದಲ್ಲಿ ಹೇಗೆ ನಾವು ಸುಲಭವಾಗಿ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ವೋ ಹಾಗೆ ಅಯೋಧ್ಯೆಗೂ ಕೂಡ ಸುಲಭವಾಗಿ ಪ್ರವೇಶ ಮಾಡ್ಲಿಕ್ಕೆ ಆಗಲಿಲ್ಲ. ಅಂಥ ಊರಿಗೆ ಶ್ರೀರಾಮಚಂದ್ರ ಹೋದ ಅಂತ ತಿಳಿಸಿಕೊಟ್ರು. ಇದೇ ಶ್ಲೋಕದಿಂದ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾರೆ. ಈಗ ಕಮಲಾಮಯಂ ಕಮಲ ಪತ್ರಲೋಚನಾಂ ಭುವಮಾಗತಾಂ ನೃಪಸುತಾಂ ಗೃಹೀತವಾನ್ ನಿಜಲೀಲಯಾ ವಿಜಿತ ರಾಜಶಾತ್ರವೋ ಮುದಮಾಪದಾಪ್ಯ ಪುರಮಬ್ಧಿ ದುರ್ಗಮಂ. ಕಮಲಪತ್ರಲೋಚನಾಂ ಕಮಲಾಂ ರುಕ್ಮಿಣೀಂ ಇತ್ಯರ್ಥ. ಭುವಮಾಗತಾಂ, ಭೂಮಿಗೆ ಬಂದವಳು, ನೃಪಸುತಾಂ, ಭೀಷ್ಮಕ ರಾಜನ ಮಗಳನ್ನ ಗೃಹೀತವಾನ್, ಸ್ವೀಕಾರ ಮಾಡಿದ. ಹೆಂಗ್ ಮಾಡಿದ? ಸುಲಭಕ್ಕೆ ಮಾಡಿದ್ನೇನು ಇಲ್ಲ. ವಿಜಿತ ರಾಜ ಶಾತ್ರವಾಹ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರಾಜಾನಹ ಏವ ಶಾತ್ರವಾಹ ರಾಜಶಾತ್ರವಾಹ ಅಂತ ಬಿಡಿಸ್ಬೇಕೀಗ. ಅಂದರೆ ಜರಾಸಂಧಾದಿಗಳು ರುಕ್ಮಿಣಿ ಕಲ್ಯಾಣಕ್ಕೆ ಅಡ್ಡಾಗಿದ್ರಂತೆ. ಜರಾಸಂಧ ಬಂದಿದ್ದಂತ ರುಕ್ಮಿಣಿ ಕಲ್ಯಾಣಕ್ಕೆ. ಅವನೇನು ಮಾಡ್ಕೋಬೇಕು ಅಂತ ಬಂದಿದ್ನ? ಇಲ್ಲಿಲ್ಲ, ಶಿಶುಪಾಲಂಗೆ ಮಾಡಿಸೋಣ ಅಂತ ಬಂದಿದ್ದಂತೆ. ಶಿಶುಪಾಲ ವರ ತಯಾರಾಗಿ ಕೂತಿದ್ದ. ಅವನಿಗೆ ರುಕ್ಮಿ ಸಾಥ್ ಕೊಟ್ಟದ್ದು. ಈ ರುಕ್ಮಿ ಭಾರಿ ದುಷ್ಟ, ಸಾಮಾನ್ಯ ದುಷ್ಟ ಅಲ್ಲ. ನಮ್ಮಲ್ಲೆಲ್ಲ ದುಷ್ಟರಲ್ಲೂ ಕೆಟಗರಿ ಇರ್ತದೆ. ದುಷ್ಟ, ದುಷ್ಟತರ, ದುಷ್ಟತಮ ಅಂತ ಇರ್ತದಂತೆ. ಅದಕ್ಕೆ ನಮ್ಮಲ್ಲಿ ದುಷ್ಟರು ಮಹಾದುಷ್ಟರು ಅಂತ ಕರಿತಿರ್ತಾರೆ. ಹಾಗೆ ಮಹಾದುಷ್ಟ ಯಾರು ಅಂತ ಕೇಳಿದ್ರೆ ರುಕ್ಮಿ. ಯಾಕೆ ಹೇಳ್ರಿ, ಯಾಕೆ ಅವನಿಗೆ ಮಹಾದುಷ್ಟ ಅಂತ ಕರೆದದ್ದು ನಾನು ರುಕ್ಮಿಯನ್ನ ಅಂತಂದರೆ, ಅವನು ಲಕ್ಷ್ಮೀ ಸ್ವರೂಪಳಾಗಿರುವಂತಹ ರುಕ್ಮಿಣೀ ದೇವಿಯನ್ನ ಒಬ್ಬ ಜೀವನಿಗೆ ಅರ್ಥಾತ್ ಶಿಶುಪಾಲನಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಹೊರಟನಲ್ಲ, ಇವನಂಥ ಪಾಪಿ ಯಾರಿದ್ದಾರೆ ಹೇಳಿ ಜಗತ್ತಿನಲ್ಲಿ? ಯಾಕೆ? ಲಕ್ಷ್ಮೀದೇವಿ ಸೇರಬೇಕಾದದ್ದು ನಾರಾಯಣನಿಗೆ. ಲಕ್ಷ್ಮೀದೇವಿ ನಾರಾಯಣನ ಪತ್ನಿ, ಜೀವನ ಪತ್ನಿ ಅಲ್ಲ. ಶಿಶುಪಾಲ ಎಂಬುವನೊಬ್ಬ ಜೀವನಿಗೆ. ಅಂದರೆ ಏನಾಯಿತು? ಯಾರು ವೇದಗಳಲ್ಲಿ ಪುರಾಣಗಳಲ್ಲಿ ಜೀವನನ್ನೇ ಬ್ರಹ್ಮ ಅಂತ ಹೇಳಿದೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ರುಕ್ಮಿ ಪೈಕಿ. ಅವರೆಲ್ಲ ಯಾಕೆ ರುಕ್ಮಿ ಪೈಕಿ ಅಂದರೆ ವೇದ ಪುರಾಣಗಳೆಲ್ಲ ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಹೇಳ್ತಾ ಇರ್ತದೆ. ಇವರೆಲ್ಲ ಬಿಟ್ಟು ಜೀವನೇ ಬ್ರಹ್ಮ ಅಂತ ವೇದ ಪುರಾಣಗಳನ್ನು ಜೀವಪರವಾಗಿ ಹೊಂದಿಸ್ತಾರಲ್ಲ, ಮಹಾಲಕ್ಷ್ಮಿಯನ್ನೆಲ್ಲ ಒಯ್ದು ಶಿಶುಪಾಲನಿಗೆ ಕೊಡ್ತಾರಲ್ಲ, ಅವರೆಲ್ಲ ರುಕ್ಮಿ ಸಂತಾನ, ಬೇರೆ ಇನ್ಯಾರ ಸಂತಾನಗಳಲ್ಲ. ಅದರಿಂದ ಅವನ ಮಹಾದುಷ್ಟ. ಅವರೆಲ್ಲರೂ ನಿಂತಿರುವಾಗ ಬಂದಂತೆ ಶ್ರೀಕೃಷ್ಣ. ಹೇಗೆ ಬಂದಿದ್ದ ನೋಡ್ರಿ, ಪತ್ರ ಕೊಟ್ಟು ಕಳಿಸಿದ್ಲಂತೆ. ಇವು ಬಹಳ ಬುದ್ಧಿವಂತ. ಹೋದ ಸರ್ತಿ ತಾನಾಗಿ ಬಂದಿದ್ದ, ರಾಮಚಂದ್ರನೇ ಹುಡ್ಕೊಂಡು ಬಂದಿದ್ದ ಸೀತೆಯನ್ನು ಲಗ್ನ ಮಾಡ್ಕೋತೀನಿ ಅಂತ ಹೇಳಿ. ಈ ಸರ್ತಿ ಕೃಷ್ಣ ಬರೋ ಹಂಗೆ ಇದ್ದಿದ್ದಿಲ್ಲ. ಅದಕ್ಕೆ ಇವಳೇ ಒಬ್ಬ ಬ್ರಾಹ್ಮಣನ ಕಡೆಯಿಂದ ಪತ್ರ ಕೊಟ್ಟು ಕಳಿಸಿ ಕರ್ಕೊಂಡು ಬಂದಿದ್ದಾಳೆ. ಬಂದಿರುವಾಗ ಆ ಕುಲದೇವರ ಪೂಜೆಗೆ ಹೋಗಿದ್ಲಂತೆ. ಗೌರಿ ಪೂಜೆ, ಇಂದ್ರದೇವರ ಪೂಜೆಗೆ, ಶಚೀದೇವಿ ಪೂಜೆಗೆ ಹೋಗಿದ್ಲಂತೆ ರುಕ್ಮಿಣೀ ದೇವಿ. ಅಲ್ಲಿ ಹೋದಾಗ ಕೃಷ್ಣ ಅಲ್ಲಿಂದಲ್ಲೇ ಬಂದು ಅವಳನ್ನ ರಥದಲ್ಲಿ ಏರಿಸ್ಕೊಂಡು ಕರ್ಕೊಂಡು ಹೋದ್ನಂತೆ. ಹೋಗುವಾಗ ಸುಮ್ಮನೆ ಹೋದ್ನ. ವಿಜಿತ ರಾಜ ಶಾತ್ರವಾಹ, ಎಲ್ಲ ಶತ್ರುಗಳು ಎದುರಾಗಿದ್ರಂತೆ, ವಿಶೇಷವಾಗಿ ರುಕ್ಮಿ. ಅಂಥವರನ್ನ ಗೆದ್ದು ಶ್ರೀಕೃಷ್ಣ ಕರೆದುಕೊಂಡು ಹೋಗಿ ಮುದಮಾಪದಾಪ್ಯ ಪುರಂ ಅಬ್ಧಿ ದುರ್ಗಮಂ. ಅಬ್ಧಿ ದುರ್ಗಮಂ ಅಂದರೆ ಈಗ
ಸಾಗರದಂತೆ ದುರ್ಗಮ ಅಂತಲ್ಲ, ಸಾಗರದಲ್ಲಿ ಇದ್ದು ದುರ್ಗಮವಾದದ್ದು ಅಂತ ಅರ್ಥ. ದ್ವಾರಕಾಪಟ್ಟಣ ಎಲ್ಲಿತ್ತು? ಸಾಗರದಲ್ಲಿ ಇತ್ತು. ಅಬ್ದಿನಾ ದುರ್ಗಮಂ, ಮೊದಲು ಸಾಗರದಂತೆ ದುರ್ಗಮ, ಈಗ ಸಾಗರದಲ್ಲಿ ಇದ್ದು ದುರ್ಗಮವಾದದ್ದು ಅಂತ. ಹೀಗೆ 26ನೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕು. ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಕಾಡಿಗೆ ಹೋದ ರಾಮಚಂದ್ರ ಅಂತ ಹೇಳಬೇಕಾಗಿದೆ. ಇದೇ ಶ್ಲೋಕದಲ್ಲಿ ಕೃಷ್ಣನ ಕಥೆನೂ ಹೇಳಬೇಕು. ಕೃಷ್ಣ ಏನು ಕಾಡಿಗೆ ಹೋಗಿಲ್ಲ, ಪಾಪ. ಕಾಡಿಗೆ ಹೋದ್ನ ಕೃಷ್ಣ ಏನು ಕಾಡಿಗೆ ಹೋಗಿಲ್ಲ, ಗೊತ್ತು. ಆಮೇಲೆ ನೀವು ನನ್ನ ಕಾಡಿಗೆ ಕಳಿಸ್ಬೇಡ್ರಿ ಅಂತ ಮೊದಲೇ ಹೋಗ್ಬಿಟ್ಟಿದ್ದ. ನಿನ್ನೆ ಹೇಳಿದೆ ನಾನು, ಆಮೇಲೆ ನನ್ನ ಕಳಿಸ್ಲೇಬೇಡ್ರಿ ನೀವು ಕಾಡಿಗೆ ಅಂತ ಮೊದಲೇ ಕಾಡಿಗೆ ಹೋಗ್ಬಿಟ್ಟಿದ್ದಂತ. ಈಗ ನೋಡ್ರಿ, ಸ ಜಗಾಮ ಮಾತ್ರ ಜನ ತುಷ್ಟಗೆ ಕಿಲ ತ್ವರಿತೋ ವನಂ ವಿಧದ ದೀಪ್ಸಿತಂ ಸತಾಂ ಸಹ ಭಾರ್ಯಯಾಪಿ ಶುಭಯಾ ಮಹಾಜಯಧ್ವಜ ಲಕ್ಷ್ಮಣಾಗ್ರ್ಯ ಸುಹೃದಾ ವಿನಾಮುದಾ. ಸ ಜಗಾಮ, ಯಾರು? ರಾಮಚಂದ್ರ. ಎಲ್ಲಿ ಹೋದ? ವನಂ ಜಗಾಮ, ಕಾಡಿಗೆ ಹೋದ್ನಂತ. ಯಾಕೆ ಹೋದ ಅವನು? ಮಾತೃ ಜನ ತುಷ್ಟಗೆ, ಮಾತೃ ಜನ ತುಷ್ಟಿ, ತಾಯಿ ಪ್ರೀತಿಗಾಗಿ ಹೋದ್ನಂತ. ನಾವೆಲ್ಲ ತಂದೆ ಪ್ರೀತಿ ಅಂತ ತಿಳ್ಕೊಂಡಿದ್ದೀವಿ. ತಂದೆ ಪ್ರೀತಿ ಅಲ್ಲ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ತಾಯಿಯ ಮೇಲಿನ ಪ್ರೀತಿಯಿಂದ ರಾಮಚಂದ್ರ ಹೋದ್ನಂತ. ಎಲ್ಲೇ ಯಾರು ಹೇಳಿದ್ರು ನಿಮಗೆ? ಕನಸು ಬಿದ್ದಿತ್ತೇನು ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ, ರಾಮ ಹಿಂದಿನ ದಿವಸ ಪಟ್ಟಾಭಿಷೇಕ ಅಂತ ಹೇಳಿದ್ರಂತೆ. ಯಾರು? ದಶರಥ ಕರೆದು, ನೋಡು ನಾಳೆ ಬೆಳಗ್ಗೆ ಸರಿಯಾಗಿ ಸೂರ್ಯೋದಯ ಮುಹೂರ್ತಕ್ಕೆ ಸ್ನಾನ ಮಾಡಿಕೊಂಡು ರೆಡಿ ಇರು, ನಿಂಗೆ ಪಟ್ಟಾಭಿಷೇಕ ಮಾಡಿಬಿಡ್ತೀರಿ ಅಯೋಧ್ಯೆಗೆ ಅಂತ ಹೇಳಿದ್ರಂತೆ. ರಾಜನಾಗ್ತೀಯ ಅಂತ. ಸಂತೋಷ, ತಯಾರಾಗಿ ಕೂತಿದ್ದ. ಹಿಂದೆ ರಾತ್ರಿ ಎಲ್ಲ ಕೌಸಲ್ಯ ಮಾತಾಡಿದ್ದೆ ರಾಮನ ಜೊತೆಗೆ. ರಾಮ, ಅಂತೂ ಇಂತೂ ಇವತ್ತು ನೀನು ರಾಜನಾಗೋ ಭಾಗ್ಯ ಸಿಕ್ತು, ನೀನಾದರೂ ರಾಜನಾಗ್ತೀಯಾ, ನಾನು ನೋಡಿ ಸಂತೋಷ ಪಡ್ತೀನಿ ಎಂದ್ಲು. ಯಾಕೆ? ಈ ದಶರಥ ರಾಜ ಯಾವಾಗ ಕೈಕೇಯಿಯನ್ನು ಲಗ್ನ ಮಾಡ್ಕೊಂಡಿದ್ನಲ್ಲ, ಅವತ್ತಿನಿಂದ ಕೌಸಲ್ಯನ ಬಿಟ್ಟಿದ್ದಂತೆ. ಹೋಗಿ ಬೇಡ ಅಂತ ಬಿಟ್ಬಿಟ್ಟಿದ್ದಂತೆ. ಕೈಕೇಯಿ ಮೇಲೆ ಭಾರಿ ಪ್ರೀತಿ. ಕೊನೆ ಹೆಂಡತಿ ಅಲ್ವಾ, ಕೊನೆ ಮಗು ಅಂತ ಅನ್ಬೋದು, ಕೊನೆ ಹೆಂಡತಿ ಅಂತ ಅನ್ಬಾರ್ದು. ಕೊನೆ ಹೆಂಡತಿ ಅಲ್ವಾ, ಪ್ರೀತಿ ಬೇರೆ, ಭಾರಿ ಪ್ರೀತಿ. ಕೊನೆ ಹೆಂಡತಿ ಪ್ರೀತಿ ಬಹಳ ದೊಡ್ಡ ಸುಚ್ಚವಿಲ್ಲ ಅದರ ಮೇಲೆ ಮೋಹ ಜಾಸ್ತಿ. ಕೈಕೇಯಿ ಮೇಲೆ ಅಲ್ಲೇ ಇದ್ದ. ಮಾರನೇ ದಿವಸ ರಾಮನಿಗೆ ಬುಲಾವು ಬಂತು. ಕೈಕೇಯಿ ಅಂತಃಪುರದಿಂದ ಬುಲಾವು ಬಂತಂತೆ. ಹೋದರೆ ಕೈಕೇಯಿ ಒಂದು ಮೂಲೆಯಲ್ಲಿ ಕೂತಿದ್ದಾಳೆ, ರಾಮ ದಶರಥ ಹಾಸಿಗೆ ಮೇಲೆ ಬಿದ್ದಿದ್ದಾನೆ. ಮಾತೇ ಆಡಿಲ್ಲ. ಆಶ್ಚರ್ಯ ಏನು ಅಂದರೆ, ಕಾಡಿಗೆ ಹೋಗು ಅಂತ ಹೇಳಿದವಳು ಕೈಕೇಯಿ, ದಶರಥ ಹೇಳಲಿಲ್ಲ. ದಶರಥನ ಬಾಯಲ್ಲಿ ಮಾತೇ ಬರಲಿಲ್ಲ. ಮಾತು ಹೆಂಗೆ ಬರ್ತದೆ? ರಾಮನಿಗೆ ಯಾವ ಬಾಯಲ್ಲಿ ನಿನಗೆ ನಾಳೆ ರಾಜರನ್ನಾಗಿ ಮಾಡ್ತೀನಿ ಅಂತ ಹೇಳಿತ್ತೋ ಅದೇ ಬಾಯಿಂದ ನಿನಗೆ ರಾಜನ ಕಳಿಸ್ತೀನಿ ಅಂತ ಹೇಳಿ ಬರ್ತದ? ಬರಲಿಲ್ಲ. ಕೈಕೇಯಿಯೇ ಮಾತಾಡಿದ್ಲು. ನಿಮ್ಮಪ್ಪ ಹೇಳ್ತಾರೆ, ನಿಮ್ಮಪ್ಪನ ಅಭಿಪ್ರಾಯ, ನಿಮ್ಮಪ್ಪ ಹಿಂಗೆ ವರ ಕೊಟ್ಟಿದ್ರು, ಎಲ್ಲ ಅವಳೇ ಹೇಳ್ಬಿಟ್ಟು. ರಾಮ ಒಂದು ಮಾತಾದರೂ ಕೇಳಬೇಕಾಗಿತ್ತು. ಈ ಮಾತು ನಮ್ಮ ಅಪ್ಪನ ಬಾಯಿಂದ ಆಡಿಸ್ ನೋಡ್ತೀನಿ ಅಂತ ಕೇಳಬೇಕಾಗಿತ್ತು. ಆಡಲಿಲ್ಲ, ಒಂದು ಮಾತಾಡಲಿಲ್ಲ. ಅಮ್ಮ ನೀ ಹೇಳಿದೆಯಲ್ಲ, ಆಯಿತು. ಕೈಕೇಯಿಯೇ ಕೇಳಿದ್ಲಂತೆ, ನಾನು ಅಂತೀನಿ ಅಂತ ತಿಳಿಬೇಡ, ಬೇಕಾದ್ರೆ ನಿಮ್ಮ ಅಪ್ಪನ ಬಾಯಿಂದ ಕೇಳು ಅಂತ ಹೇಳಿದ್ರೆ ರಾಮ ಹೇಳ್ತಾನಂತೆ. ನೀನು ಹೇಳಿದ್ರೇನು, ಅಪ್ಪ ಹೇಳಿದ್ರೇನು ಅಂತ ಹೇಳಿದಂತೆ. ಎಂಥ ಭಕ್ತಿ, ಎಂಥ ವಿಶ್ವಾಸ. ತಾಯಿ ತಂದೆ ಹೇಳಿದ್ರು ಅಷ್ಟೇ ಅಭಿಪ್ರಾಯ, ತಾಯಿ ಹೇಳಿದ್ರು ಅಷ್ಟೇ ಅಭಿಪ್ರಾಯ, ಸುಳ್ಳು ಹೇಳಲ್ಲ ನಮ್ಮವ್ವ ಅಂತ. ಕೈಕೇಯಿ ಮಾತು ಕೇಳ್ಕೊಂಡು ಹೋಗಿದ್ನಂತೆ ಕಾಡಿಗೆ. ಅಲ್ಲಿ ವಾಲ್ಮೀಕಿಗಳು ಒಂದು ಮಾತು ಬರೀತಾರೆ. ಅವರಿಗೆ ವಾಲ್ಮೀಕಿಗಳಿಗೆ ರಾಮನ ಮೇಲೆ ಅತಿ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ, ರಾಮ ಒಳಗೆ ಹೋಗುವಾಗ ಜನ ಎಲ್ಲ ಕಾಯ್ಕೊಂಡು ನಿಂತಿದ್ರಂತೆ. ಏನೋ ವಿಶೇಷ ಇರಬೇಕು, ದಶರಥ ಇಲ್ಲಿಯವರೆಗೆ ಕರೆಸಿದ್ದಾನೆ ಅಂತ ಹೇಳಿ. ಹೋಗಿ ತಿರುಗಿ ಬಂದಲ್ಲ, ಹೋಗುವಾಗ ಹೇಗೆ ಹೋಗಿದ್ನೋ ಬರುವಾಗಲೂ ಹಾಗೆ ಬಂದಿದ್ನಂತೆ. ಮುಖದ ಮೇಲೆ ಏನೂ ವ್ಯತ್ಯಾಸ ಆಗಿರಲಿಲ್ಲಂತೆ. ನಿಮಗೆ ಟಿಕೆಟ್ ಕೊಡ್ತೀವಿ ಪಾರ್ಟಿಯಿಂದ ಅಂತ ಹೇಳಿ ಒಳಗೆ ಕರೆಸ್ಕೊಂಡು, ನಿಮಗೆ ಟಿಕೆಟ್ ಕೊಡೋದಿಲ್ಲ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ರೆ ಆ MLA ಮುಖ ನೋಡ್ತಿರ್ಬೇಕು. ಅವನು ಏನು ಪರಿಸ್ಥಿತಿ ಹೇಳ್ಬೇಡ, ರಾಜಕಾರಣಿ ಮುಖ ಒಂದು ಹಿಂಗು ತಿಂದು ಮಂಗೆ ಆಗಿರ್ತಾನವನು. ನನಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು, ಬಗಾವತ್ ಮಾಡಿಬಿಡ್ತೀನಿ, ಇನ್ನೊಂದು ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ರಾಮನ ಮುಖ ಹಾಗಿತ್ತು ಅಂದರೆ, ಹೋಗುವಾಗ ಎಷ್ಟು ನಗನಗತಾ ಹೋಗಿದ್ನೋ ಬರುವಾಗಲೂ ಅಷ್ಟೇ ನಗತಾ ಬಂದಿದ್ದಂತೆ. ಅದಕ್ಕೆ ವಾಲ್ಮೀಕಿಗಳಂತಾರೆ, ಸಮುದ್ರ ಇವ ಗಂಭೀರ. ರಾಮ ಹೆಂಗಿದ್ದ ಅಂದರೆ ಸಮುದ್ರದಂತೆ ಗಂಭೀರ ಅಂತ. ನಾವು ಹಂಗಿರ್ಬೇಕು, ಅಭ್ಯಾಸ ಮಾಡ್ಕೋಬೇಕು. ನಾವೇನು ಮಾಡಿಬಿಡ್ತೀವಿ, ಒಂದು ಸಣ್ಣ ಖುಷಿ ಆಯಿತು ಇಲ್ಲೋ ಇಡೀ ಊರು ತುಂಬ ಪೇಡೆ ಹಂಚ್ಕೊಂಬರೋದು. ನಮ್ಮೂರಾಗ ಬೇರೆ ಪೇಡೆ ಸಿಗ್ತಾವೆ, ಧಾರವಾಡದ್ದು, ನಡಿ ಹಂಚಿದ್ದು. ಒಂದು ಸ್ವಲ್ಪ ಏನರ ಆಗ್ಬೇಕು ಹೇಳ್ತೀನಿ, ಪಟಾಕ್ಷಿನೂ ನಮ್ಮೂರಾಗ ಸಿಗ್ತಾವ್ರಿ, ಹೊಡ್ಕೊಂಡದೆ ಡಬಾ ಅಂತ ಹೇಳ್ಕೊಂಡು ಹೇಳಿ. ಅದಕ್ಕೆ ಕೃಷ್ಣ ಹೇಳಿದ್ದು, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ಅಂತ ಹೇಳಿದ್ದು.
ಮಂದಿಗೆ ಹೇಳುವಾಗ ತಾನು ಮಾಡ್ತಾನೆ ಮೊದಲು ದೇವರು. ರಾಮಾವತಾರದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಕೃಷ್ಣಾವತಾರದಲ್ಲಿ ಉಪದೇಶ ಮಾಡಿದ್ನಂತೆ. ರಾಮಾವತಾರದಲ್ಲಿ ಉಪದೇಶ ಮಾಡಿ ಕೃಷ್ಣಾವತಾರದಲ್ಲಿ ಮಾಡಲಿಲ್ಲ. ಕೃಷ್ಣಾವತಾರದಲ್ಲಿ ಉಪದೇಶ ಮಾಡಿದ್ದು ಯಾವಾಗ ಅಂದರೆ ರಾಮಾವತಾರದಲ್ಲಿ ನಾನು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ. ನಮ್ಮಪ್ಪ ಕುರ್ಚಿ ಮೇಲೆ ಕೂಡಿಸ್ತೀನಿ ಅಂದಾಗಲೂ ಹಾಗೆ ಇದ್ದೆ, ತೆಳಗಿಳಿದು ಹೋಗು ಅಂದು ಹಾಗೆ ಇದ್ದೆ ಅಂದ. ಇದು ನಿಜವಾಗಿ ತತ್ವಜ್ಞಾನ ಅಂದರೆ. ಇನ್ನೊಬ್ಬರಿಗೆ ಹೇಳುವಾಗ ಮೊದಲು ನಾವು ಆಚರಣೆಗೆ ತರಬೇಕು. ಎಲ್ಲರೂ ಮಡಿ ಮಾಡ್ರಿ ಅಂತ ಉಪದೇಶ ಮಾಡೋ ಜನರಿಗೆಲ್ಲ ಮರುದಿವಸ ಆಚಾರ ಹೋಟೆಲ್ನ ನಿಂತ್ಕೊಂಡು ಬೋಂಡ ತಿನ್ನೋದಷ್ಟೇ ಕೆಲಸ. ಏನು ಬಂತು ಹೇಳಿ ನೋಡಂತ ಬಂತ. ಅವರಿಗೆ ಹೇಳೋ ಅಧಿಕಾರನೇ ಇಲ್ಲ, ಕಳ್ಕೊಂಡ್ಬಿಟ್ರು. ಅದಕ್ಕೆ ಹಾಗೆ ಮಾಡಬಾರ್ದು. ಮೊದಲು ತಾವು ಆಚರಣೆ ಮಾಡ್ತಾ ಇದ್ದು ಇನ್ನೊಬ್ರಿಗೆ ಮಾಡ್ರಿ ಅಂತ ಹೇಳಿ ಸರಿ. ಅದಕ್ಕೆ ಸಜಗಾಮ ಮಾತ್ರ ಜನ ತುಷ್ಟ ಏಕಿಲ. ಮಾತ್ರ ಜನ ಅಂದರೆ ಅಮ್ಮ, ಯಾರವಳ ಅಮ್ಮ ಕೈಕೇಯಿ, ಅವಳಿಗಾಗಿ ಹೊರಟ. ತ್ವರಿತಃ ವನಂ, ತ್ವರಿತಃ ವನಂ, ಬೇಗನೆ ಹೋದ, ತಡ ಮಾಡಲಿಲ್ಲ. ಆಯಿತು ನೀ ಹೇಳಿ ಅಲ್ಲ ಅಪ್ಪ ಹೇಳಲ್ಲ, ಒಂದು ವರ್ಷ ಟೈಮ್ ಕೊಡ್ರಿ, ನೋಡ್ಕೊಂಡೆಲ್ಲ ತಯಾರು ಮಾಡ್ಕೊಂಡು ಹೋಗ್ತೀನಿ ಅಂತಿಲ್ಲ. ಅವತ್ತಿಂದವತ್ತೇ ಹೊರಟು ನಿಂತ. ವಿಧದ ದೀಪ್ಸಿತಂ ಸತಾಂ. ಇವನು ಕಾಡಿಗೆ ಹೊರಟ್ರೆ ಸಜ್ಜನರಿಗೆಲ್ಲ ಖುಷಿ ಆಯ್ತಂತೆ. ಕಾಡಿಗೆ ಹೊರಟ್ರೆ ರಾಮಚಂದ್ರ ಕಾಡಿನಲ್ಲಿರೋ ಋಷಿಗಳೆಲ್ಲ ಖುಷಿ ಪಟ್ಬಿಟ್ರಂತೆ. ಯಾಕೆ? ನಾವು ರಾಮನ್ ಕಾಣಬೇಕಾದ್ರೆ ಪ್ರತಿ ಸರ್ತಿ ಅಯೋಧ್ಯೆಗೆ ಹೋಗಬೇಕಾಗಿತ್ತು. ಇವಾಗ ಗೊತ್ತು, ಒಳ್ಳೇದಾಯ್ತು, ರಾಮ ನಮ್ಮೂರಲ್ಲೇ ಇರ್ತಾನೆ, ಯಾವಾಗ ಬೇಕಾದ್ರೂ ನೋಡ್ಬೋದು. ಆದರೆ ನಮಗೆ ಹಂಗಾಗಂಗಿಲ್ಲ, ಋಷಿಗಳಿಗೆ ಹಂಗಾಗ್ತದೆ. ನಾವು ತಿರುಪತಿ ಬಿಟ್ಟು ಇಲ್ಲಿ ಇದ್ದೀವಿ ಅಂತ ಹೋಗ್ಬೇಕು ಅನ್ನಿಸ್ತಿರ್ತದೆ. ತಿರುಪತಿಯಾಗ ಇದ್ಬಿಟ್ಬಿಡ್ರಿ ಅಂತ ಇಟ್ಕೊಳ್ರಿ, ಸಾಕಾಗಿ ಹೋಗ್ಯದು ಮಾರಾಯ ಶ್ರೀನಿವಾಸನ ಸಲುವಾಗಿ. ಎಷ್ಟು ಗದ್ದಲ, ಎಷ್ಟು ಗಲಾಟಿ, ಇವನ್ನೇನು ನೋಡ್ತೀವಿ ಎಲ್ಲರ ಬೈಕೋತಿರ್ತೀರೋ. ನಮ್ಮ ಪರಿಸ್ಥಿತಿ ಇದು ಮನುಷ್ಯರದು. ಅದಕ್ಕೆ ವಿಧದ ದೀಪ್ಸಿತಂ ಸತಾಂ, ದೂರ ಇರಬೇಕು. ದೇವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರೆ ಪ್ರೀತಿ ಜಾಸ್ತಿ ಆಗ್ತಿರ್ತದೆ ಯಾವಾಗಲೂ. ದೇವರ ಹತ್ರ ಹೋಗಿ ಕೂತ್ಬಿಟ್ವಿ ಅಂದರೆ ಪ್ರೀತಿ ಕಡಿಮೆ. ಮಠದಾಗ ಸ್ವಾಮಿಗಳ ಹತ್ರ ಭಾಳ ಹೋಗಬಾರ್ದ್ರಿ, ದೂರ ಇದ್ದಷ್ಟು ಗೌರವ ಜಾಸ್ತಿ ಇರ್ತದೆ. ಹೋಗ್ಬಿಟ್ವಿ ಅಯ್ಯೋ ಹಣೆ ಬಾರ ಗೊತ್ತಿಲ್ಲ ಏನು ಸ್ವಾಮಿಗಳ ಕಥೆ ಶುರು ಮಾಡಿಬಿಡ್ತೀವಿ ಆಮೇಲೆ ನಾವೆಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ದೂರ ಇದ್ರೆ ಬಹಳ ಚಲೋ. ಅದಕ್ಕಾಗಿ ತ್ವರಿತೋವನಂ ವಿಧದ ದೀಪ್ಸಿತಂ ಸತಾಂ, ಸಜ್ಜನರಿಗೆ ಒಳ್ಳೇದು ಮಾಡಲಿ ಅಂತ ತಿಳಿದುಕೊಂಡು ಹೇಳಿ ರಾಮ ಹೋದ. ಸಹ ಭಾರ್ಯಯಾಪಿ ಶುಭಯ. ರಾಮ ಹೊರಟ್ರೆ ಸೀತೆ ಅನ್ಲಂತೆ, ನಾನು ಬರ್ತೀನಿ ಎನ್ಲಂತೆ. ಸೀತೆ ಅನ್ಲು ನಾನು ಬರ್ತೀನಿ ಅಂತ. ರಾಮ ಏನು ಹೇಳಿದೆ ಗೊತ್ತಾ? ಸೀತೆ, ಅಪ್ಪ ಹೇಳಿದ್ದು ನನಗೆ ಹೋಗು ಅಂತ ಹೇಳಿದ್ದು, ನೀನಾಗಿ ಬರ್ತೀಯ ಅಂತ ಕೇಳಿದ್ರು. ನಿಮ್ಮಪ್ಪ ನಿಮಗೆ ಕಾಡಿಗೆ ಹೋಗ್ಲಿಕ್ಕೆ ಹೇಳಿದ್ರೆ ನಮ್ಮಪ್ಪ ಒಂದು ಹೇಳಿದ್ದಾರಲ್ಲ ಅದಕ್ಕೆ ನಾನು ಬರ್ತೀನಿ ಅನ್ಲಂತ. ಇದು ನೋಡ್ರಿ, ಇದು ಗಂಡ ಹೆಂಡತಿ ಇರಬೇಕಾದ ಮನಸ್ಥಿತಿ ಅದು. ಏನಂದ್ಲು ಸೀತೆ? ನಿಮಗೆ ಅಪ್ಪ ಕಾಡಿಗೆ ಹೋಗು ಅಂತ ಹೇಳಿದ್ದಾರೆ, ನೀವು ಹೊರಟಿದ್ದೀರಿ ಕರೆಕ್ಟು. ನಂಗೆ ಯಾಕೆ ಬರ್ತೀನಿ ಅಂತ ಕೇಳಿದ್ರೆ ನಮ್ಮಪ್ಪ ನಂಗೆ ಹೇಳಿದ್ದಾರೆ ಕಾಡಿಗೆ ಬರ್ತೀನಿ ಅನ್ಲಂತ. ಏನು ನಿಮ್ಮಪ್ಪ ಹೇಳಿದ್ದು? ನಿನ್ನ ಗಂಡ ಎಲ್ಲಿರ್ತಾನೆ ಅಲ್ಲಿರು ಅಂತ ಹೇಳಿದ್ದಾರೆ, ಅದಕ್ಕೆ ಬರ್ತೀನಿ ಅನ್ಲಂತ ಅಷ್ಟೆ. ಎಲ್ಲಿ ಹೋಗ್ಬೇಕು? ನೀವು ಹೊರಟಿರಾ? ಹೋಗ್ಬೇಡಿ, ಆಮೇಲೆ ನಾನು ಇಲ್ಲಿ ಇರ್ತೀನಿ, ಏನೋ ನನ್ನ ಪಾಡಿಗೆ ನಾ ಇಲ್ಲ ಆಬಿರ್ತೀನಿ, ಟಿ ವಿ ನೋಡ್ಕೊಂಡು ಚಹಾ ಕುಡ್ಕೊಂಡು ಆರಾಮ ಒಳಕ್ಕೆ ತಿಳ್ಕೊಂಡು ನನ್ನ ಮೇಲೆ ನಾ ಇರ್ತೀನಿ, ನೀವು ಹೋಗಿ ಬರ್ರಿ, ಯಾರು ಬೇಡ ಅಂತಾರೆ ಅಂತ ಅಲ್ಲಿಲ್ಲ ಸೀತಾದೇವಿ ಪಾಪ. ಕಾಂತಾರ ಗೇಹ ಖಲ ಕಾಂತಾರ ತದ್ವದನ ಕಾಂತಾರ ಕಾಂತಕಶಲಂ. ರಾಜರು ದಶಾವತಾರ ಸ್ಥಿತಿಯಲ್ಲಿ ಹೇಳುವಾಗ ಆ ಮಾತನ್ನು ಹೇಳ್ತಾರೆ. ಎಂಥ ಹೆಣ್ಮಗಳು ಅಂದರೆ ಕಾಡಿನ ದಾರಿಯಲ್ಲಿ ರಾಮಚಂದ್ರ ಎಲ್ಲೆಲ್ಲಿ ನಡೆದ ಅಲ್ಲಲ್ಲಿ ನಡೆದ್ಲಂತೆ. ಹೇಳಲಿಲ್ಲ ಏನ್ರಿ ಮುಳ್ಳು ಕಲ್ಲಿರೋ ದಾರಿಯೋ ಕರ್ಕೊಂಡು ಹೊಂಟಿದ್ದೀರಾ, ಸ್ವಲ್ಪ ಒಳ್ಳೆ ರಸ್ತೆಯಲ್ಲಿ ಕರ್ಕೊಂಡು ಹೋಗಬಾರ್ದ ಅಂತ ಕೇಳಿಲ್ವಂತ ಹೆಣ್ಮಗಳು. ಕಾಂತಾರ ಗೇಹ ಖಲ ಕಾಂತಾರ ತದ್ವದನ ಕಾಂತಾರ ಕಾಂತಕಶಲಂ ಕಾಂತಾಶ್ಮ ಬಾಧಿಪಧರೇ. ಹೋಗ್ತಿದ್ರೆ ಒಂದು ದಿವಸ ಅತ್ತಿಲ್ಲ ಸೀತೆ, ಒಂದು ದಿವಸ ಕಿರಿಕಿರಿ ಮಾಡಲಿಲ್ವಂತೆ. ನಿಮ್ಮನ್ನು ಕಟ್ಟಿಕೊಂಡು ಕಾಡು ಪಾಲಾಗೋ ಪರಿಸ್ಥಿತಿ ಬಂತು ಅಂತ ಒಂದು ದಿವಸ ಅನ್ಲಿಲ್ಲಂತೆ. ನಮ್ಮಲ್ಲಿ ಅಂತಿರ್ತಾರೆ, ಒಂದು ದಿವಸ ಏನಾದರೂ ಚೂರು ಸಾಮಾನು ಕಡಿಮೆ ಬಿದ್ದರೆ ನಮ್ಮಪ್ಪ ನೋಡಿಕೊಡ್ಬಾರ್ದಾಗಿತ್ತ? ನಿಮಗೆ ಯಾಕೆ ಕೊಟ್ಟ? ಮೊಸರು ಇಲ್ಲ ರಾತ್ರಿ ಊಟಕ್ಕೆ ಅಂತಿರ್ತಾರೆ. ರಾತ್ರಿ ಊಟಕ್ಕೆ ಮೊಸರು ಇಲ್ಲ ಅಂದರೆ ಅವರ ಅಪ್ಪ ಸ್ವಚ್ಛ ಆಗ್ಬಿಡ್ತಾರೆ, ಮುಗಿದು ಹೋದ ಕೆಲಸ. ಅದಕ್ಕೆ ಯಾವ ಕಾರಣಕ್ಕೂ ಅನ್ಬಾರ್ದು. ನಮ್ಮ ದೈವ ಹೇಗಿರ್ತದೋ ಹಾಗೆ ಹೊಂದ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಈ ಜನ್ಮದಲ್ಲಿ ಒಳ್ಳೆ ತಪಸ್ ಮಾಡ್ರಿ, ಮುಂದಿನ ಜನ್ಮಕ್ಕಾದರೂ ಒಳ್ಳೆ ಗಂಡ ಸಿಗಲಿ ಅಂತ ತಿಳ್ಕೊಂಡು ಹೇಳಿ, ಅಥವಾ ಒಳ್ಳೆ ಹೆಣ್ಣು ಸಿಗಲಿ ಅಂತ ತಿಳ್ಕೊಂಡು ಹೇಳಿ. ಇಲ್ಲ ಈಗ ಸಿಕ್ಕದ್ದೇ ಒಳ್ಳೇದು ಅಂತ ಇಟ್ಕೊಂಡ್ರಿ, ಯಾವುದೋ ಒಂದು ಮಾಡ್ಬೇಕು, ಯಾವುದಾದ್ರೂ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ರಾಮನ ಜೊತೆಗೆ ಹೊರಟು ನಿಂತಲೂ ಒಂದು ಶಬ್ದ ಮಾತಾಡಲಿಲ್ವಂತೆ ಸೀತೆ. ಅದಕ್ಕೆ ಹೇಳಿದ್ರು ಅಥ ಭಾರ್ಯಯಾಪಿ. ನಾರಾಯಣ ಪಂಡಿತಾಚಾರ್ಯರು ಹೆಂಡತಿ ಅನ್ನಲಿಲ್ಲ, ಜೊತೆಗೆ ಶುಭಯ ಭಾರ್ಯಯ, ಒಳ್ಳೆ ಹೆಂಡತಿ ಅಂತೆ. ಒಳ್ಳೆ ಹೆಂಡತಿ ಕೆಟ್ಟ ಹೆಂಡತಿ ಇರ್ತಾರೆ ಅಂತ ಕೇಳಬಾರ್ದು ಅಷ್ಟೇ. ಒಳ್ಳೆ ಹೆಂಡತಿ ಅಂದರೆ ವಿಷ್ಣು ಮನೋನುಕೂಲೇ,
ಶ್ರೀ ಸೂಕ್ತ ಹೇಳುವಾಗ ಹೆಂಗಿದ್ಲು ಮಹಾಲಕ್ಷ್ಮಿ ಅಂತ ಕೇಳಿದ್ರೆ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ, ಭಗವಂತನ ಮನಸ್ಸೇನು ಅದನ್ನು ನೋಡ್ಕೊಂಡು ತಯಾರಾಗ್ತಿದ್ಲಂತೆ, ತಾನೇ ತಯಾರಾಗ್ಬಿಡ್ಬೇಕಂತೆ. ಇದು ಸೂಕ್ಷ್ಮ, ಇದು ಹೆಣ್ಮಕ್ಳಲ್ಲಿರಬೇಕಾದ ಸೂಕ್ಷ್ಮವನ್ನ ಮಹಾಲಕ್ಷ್ಮಿ ನಡೆಸಿ ತೋರಿಸ್ತಾಳೆ. ಅವನೇ ಹೇಳಬಾರ್ದು ಬಂದು ಇನ್ ತಯಾರಾಗ್ತೀಯಾ ಹೋಗೋಣ ಅಂತ ಹಿಂಗ ಬಂದು ಹೇಳಬಾರ್ದು. ಅವನೇ ಅವ ಹೊರಟಿದ್ದಾನೆ ಇವಳು ಕರ್ಕೊಂಡು ಅಂತ ಒಂದು ಮಾತು ಅಂದಿದ್ರೆ ತಯಾರಾಗಿ ನಿಂತ್ಕೊಂಡಿರ್ಬೇಕು. ಹೋಗೋ ಹೊತ್ತಿಗೆ ಮನೆಯಲ್ಲಿ ಏನೋ ದಾನ ಆಚಾರ ಬಂದಿದ್ದಾರೆ, ಬ್ರಾಹ್ಮಣರು ಬಂದಿದ್ದಾರೆ, ಇಂಥದ್ದೊಂದು ಅಂಥದ್ದೊಂದು ದಾನ ಅಂತಂದ್ರೆ ಅವ್ರು ಬಂದಿದ್ದಾರೆ ಅಂದ್ರೆ ಇವಳು ಮೊದಲೇ ತಯಾರಿ ಮಾಡ್ಕೊಂಡು ಕೂತಿರ್ಬೇಕು. ಮನೆ ಒಳಗೆ ಹೋಗಿ ಆಚಾರ ಬಂದಾರಂದ್ರೆ ರೆಡಿ ಇಟ್ಟಿನಿ ಅನ್ಬೇಕು. ಏನು ಕೊಡ್ಬೇಕಂತ ಮಾಡಿರಿ, ಏನು ಕೊಡ್ಬೇಕಂತ ಮಾಡಿರಿ ಆಚಾರಿಗೆ? ದುಡ್ಡು ತಂದೆಲ್ಲ ಆಚಾರಿಗೆ ಕೊಡ್ಬೇಕಂತ ಇಟ್ಕೊಂಡ್ರೆ ಸಾಕು. ಅಲ್ಲಿ 10 ರೂಪಾಯಿ ನೋಟ್ ಅದ ತಗೋರಿ ಅದನ್ನು. ಅದು ಮೊನ್ನೆ ಕಂಡಕ್ಟರ್ ಕೊಟ್ಟಿದ್ರು ನನಗೆ. ಮೊನ್ನೆ ಕಂಡಕ್ಟರ್ ಕೊಟ್ಟಿದ್ದವ, ಯಾರು ಹತ್ತಂಗಿಲ್ವ ಇದನ್ನು ತಗೊಂಡು ನೀನು 10 ರೂಪಾಯಿ ಕೊಟ್ಟಿದ್ದವ ತಗೊಂಡದನ್ನು ಅಂತೇಳಿ ಆ ಒಂದು 10 ನೋಟು ಪೂರ್ಣ ಪರದ್ ಹೋಗಿದ್ದು. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಕೊಳಾಚಾರಿಗೆ ಅಂತ ಹೇಳಿದ್ರೆ ಹಂಗಲ್ಲ. ಮೊದಲೇ ಊಹಿಸಿಕೊಂಡು ತರ್ಕ ಮಾಡಿಕೊಂಡು ತಯಾರಿರ್ಬೇಕಂತೆ. ಅದಕ್ಕೆ ಹೇಳಿದ್ರು ಸಹಭಾರ್ಯಯ ಪಿಶುಭಯ ಮಹಾಜಯ ಧ್ವಜ ಲಕ್ಷ್ಮಣಾಗ್ರ ಸುಹೃದ ವಿನಾಮುದ. ಆ ಲಕ್ಷ್ಮಣ ಒಬ್ಬ ಗಂಟು ಬಿದ್ದಿದ್ದಂತೆ, ನಾನು ಬರ್ತೀನಣ್ಣ ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇದೇ ಶ್ಲೋಕವನ್ನ ಕೃಷ್ಣನಿಗೆ ಹೇಳಬೇಕೀಗ. ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ. ಕೃಷ್ಣ ಕಾಡಿಗೆ ಹೋಗಿಲ್ಲ, ಆದರೆ ಈ ಶ್ಲೋಕದಲ್ಲಿ ವನಂ ಜಗಾಮ ಅಂತಿದೆ, ಕಾಡಿಗೆ ಹೋದ ಅಂತಿದೆ. ಹೆಂಗೆ ಹೊಂದಿಸ್ತೀರಿ ಅಂತ ಕೇಳಿದ್ರೆ ಹೇಳಿದ್ರು, ಬಹಳ ಚೆನ್ನಾಗಿ ಹೇಳುತ್ತಾರೆ. ಸಜಗಾಮ ಮಾತ್ರ ಜನ ತುಷ್ಟಯೇ ಕಿಲ. ಕೃಷ್ಣ ಹೋದ್ನಂತೆ. ಯಾರ ಸಲುವಾಗಿ ಹೋದ? ಅಮ್ಮನ ಸಲುವಾಗಿ ಹೋದ್ನಂತೆ. ಅಲ್ರಿ ಅಮ್ಮನ ಸಲುವಾಗಿ ಹೋಗ್ಲಿ ಬೇಡ ಅಂದಿಲ್ಲ. ಅಮ್ಮನ ಸಲುವಾಗಿ ಎಲ್ಲಿ ಹೋದ? ಯಾವಮ್ಮ ಅಂತ ಕೇಳಿದ್ರೆ ಅದಿತಿ ದೇವಿ ವಾಮನಾವತಾರದಲ್ಲಿ ದೇವರಿಗೆ ಅಮ್ಮ. ಆ ಅದಿತಿ ದೇವಿಗೆ ಇವತ್ತು ದೇವಕಿಯಾಗಿ ಬಂದಿದ್ದಾಳೆ. ಆ ಅದಿತಿ ದೇವಿ ಕರ್ಣಕುಂಡಲಗಳನ್ನು ಒಪ್ಪಿಸಬೇಕು ಅಂತ ಕೃಷ್ಣ ಹೋದ್ನಂತೆ. ಎಲ್ಲಿಗೆ ಹೋದ? ನರಕಾಸುರನ ಮನೆಗೆ ಹೋದ್ನಂತೆ. ಆ ಕಥೆ ಸಂಗ್ರಹ ಮಾಡ್ತಾರೆ ಪಂಡಿತಾಚಾರ್ಯರು. ಸಜಗಾಮ ಮಾತ್ರ ಜನ ತುಷ್ಟಗೆ, ಅಮ್ಮನಿಗೆ ಪ್ರೀತಿಯಾಗಲಿ ಅಂತ ಇಂದ್ರದೇವರು ಹೇಳಿ ಕಳಿಸಿದ್ರಂತೆ. ಕೃಷ್ಣ ನರಕಾಸುರ ಇದ್ದಾನಲ್ಲ, ಆತ ನಮ್ಮಮ್ಮ ದೇವಮಾತೆಯಾದ ಅದಿತಿಯ ಕರ್ಣಕುಂಡಲಗಳನ್ನು ಕದ್ಕೊಂಡು ಹೋಗಿದ್ದಾನೆ, ವರುಣನ್ ಛತ್ರಿ ಕದ್ಕೊಂಡು ಹೋಗಿದ್ದಾನೆ, ನಮ್ಮನೆ ಅಂಗಳದಲ್ಲಿರುವಂಥ ಒಂದು ಮಣಿಮಯವಾದ ಬೆಟ್ಟ ಕದ್ಕೊಂಡು ಹೋಗಿದ್ದಾನೆ. 3 ತಗೊಂಡು ಹೋಗಿದ್ದಂತೆ. 3 ಒಂದಲ್ಲ ಎರಡಲ್ಲ. ದೇವೇಂದ್ರನ ಮನೆಯಲ್ಲಿ ಒಂದು ಪರ್ವತ ಇತ್ತಂತೆ. ಎಂಥ ಪರ್ವತ ಅಂದರೆ ಮಣಿಗಳಿಂದ ಕೂಡಿದ ಒಂದು ಪರ್ವತ ಇತ್ತಂತೆ. ಆ ಮಣಿಮಯವಾದ ಪರ್ವತವನ್ನೇ ಕಿತ್ತುಕೊಂಡು ಹೋಗಿದ್ದಾನೆ. ಆ ಪರ್ವತವನ್ನು ತಿರುಗಿ ತರಬೇಕು, ವರುಣನ ಛತ್ರ ತರಬೇಕು, ನಮ್ಮ ಅಮ್ಮನ ಕರ್ಣಕುಂಡಲ ತರಬೇಕು ಅಂತ. ಅದಕ್ಕಾಗಿ ಹೋದಂತೆ. ಮಾತ್ರ ಜನ ತುಷ್ಟಯೇ, ಅಮ್ಮಳಾದ ಅದಿತಿಯ ಪ್ರೀತಿಗಾಗಿ ಹೋದ. ತ್ವರಿತಃ, ತಡ ಮಾಡಲಿಲ್ಲ, ಬೇಗನೆ ಹೋದ. ಏನ್ ಮಾಡ್ಲಿಕ್ಕೆ ಹೊರಟ? ವನಂ ಅಲ್ಲ, ಈಗ ತ್ವರಿತೋ ಅವನಂ ಅಂತ ಬಿಡಿಸ್ಕೋಬೇಕೀಗ. ತ್ವರಿತೋ ಅವನಂ ಪೂರ್ವರೂಪ ಸಂಧಿಯನ್ನು ಮಾಡಬೇಕು. ಪೂರ್ವರೂಪ ಸಂಧಿ ಅಂತಂದ್ರೆ ಹಿಂದೆ ಏಕಾರ ಓಕಾರಗಳು ಬಂದಿದ್ರೆ ಅದರ ಹೊಟ್ಟೆಯಲ್ಲಿ ಅಕಾರ ಸೇರ್ಕೊಂಡಿರ್ತದಂತೆ. ಆ ಅಕಾರ ಸೇರ್ಕೊಂಡಿದೆ ಅಂತ ಗೊತ್ತಾಗಲಿ ಅಂತ ಅವಗ್ರಹ ಚಿಹ್ನೆ ಹಾಕಿರ್ತಾರೆ. ಈ ಇಂಗ್ಲಿಷ್ನಲ್ಲಿ ಎಸ್ ಅಂತ ಹಾಕಿರ್ತಾರಲ್ಲ, ಅದು ಅವಗ್ರಹ. ಅದು ಹಿಂದೆ ಏಕಾರ ಓಕಾರ ಇದ್ದು ಮುಂದೆ ಅಕಾರ ಇದ್ದಿದ್ರೆ ಹೊಟ್ಟೆ ಒಳಗೆ ಅಂತ ನಿಶ್ಚಿತ. ಹಂಗೆ ಬಿಡಿಸ್ಬಹುದು. ಬೇಕು ಅಂದ್ರೆ, ಬೇಡ ಅಂದ್ರೆ ಬಿಡ್ಬಹುದು, ಅದೇನು ಸಮಸ್ಯೆ ಇಲ್ಲ. ತ್ವರಿತೋ ಅವನಂ ಅಥವಾ ತ್ವರಿತಃ ವನಂ ಹಿಂಗೂ ಬಿಡಿಸ್ಬಹುದು. ತ್ವರಿತೋ ವನಂ ರಾಮನ ಕಾಲದಲ್ಲಿ. ಕೃಷ್ಣನ ಕಾಲದಲ್ಲಿ ತ್ವರಿತಃ ಅವನಂ ವಿಧದತ. ಅವನಂ ಅಂದರೆ ರಕ್ಷಣೆ, ಬೇಗನೆ ರಕ್ಷಣೆ ಮಾಡಬೇಕು ಸಜ್ಜನರಿಗೆ ಅಂತ ಹೇಳಿ ಹೊರಟು ನಿಂತಿದ್ದಾನೆ. ಸಹ ಭಾರ್ಯಯಾಪಿ, ಹೋಗುವಾಗಲೂ ನರಕಾಸುರನ ಮನೆಗೆ ಹೆಂಡತಿನ ಕರ್ಕೊಂಡು ಹೋಗಿದ್ನಂತೆ. ಯಾರ ಹೆಂಡತಿ ಇಲ್ಲಿ? ಸತ್ಯಭಾಮ ಬಂದಿದ್ಲಂತೆ. ಶುಭಯ ಭಾರ್ಯಯ ಹೆಂಡತಿನ ಕರ್ಕೊಂಡು ಮಹಾಜಯಧ್ವಜ ಲಕ್ಷ್ಮಣಾಗ್ರ್ಯ ಸುಹೃದ ವಿನಾಮುದ. ಈಗೆಲ್ಲ ಲಕ್ಷ್ಮಣ ಇದ್ದ ಅಂದ್ರೆ ಲಕ್ಷ್ಮಣ ಇರಲಿಲ್ಲಲ್ಲ ಅಂದ್ರೆ ಲಕ್ಷ್ಮಣ ಅಂದರೆ ಚಿಹ್ನೆ. ಲಕ್ಷ್ಮಣ ಅಂದರೆ ಲಕ್ಷ್ಮಣ ತಮ್ಮ ಅಲ್ಲ. ಜಯಧ್ವಜ, ಯಾವಾಗಲೂ ಯಾವ ಧ್ವಜ ಇದ್ರೆ ಜಯವೇ ಆಗುತ್ತೋ ಅಂಥ ಧ್ವಜ ಅಂದರೆ ಗರುಡ ಧ್ವಜ. ಗರುಡನ ಮೇಲೆ ಕೂತ್ಕೊಂಡು ಹೋಗಿದ್ದಂತೆ ಭಗವಂತ. ಅದಕ್ಕೆ ಮಹಾಜಯ ಧ್ವಜ ಅಂದರೆ
ಪರಮಾತ್ಮ ಎಲ್ಲಿ ಹೊರಟಿದ್ದಾನೋ ಅಲ್ಲಿ ಜಯವಾಗತ್ತೆ ಅಂತ ಸೂಚನೆ ಮಾಡುವ ಧ್ವಜ ಗರುಡ ಧ್ವಜ ಮೇಲೆ ಹೋದ ಅಂತ ಹೇಳಿದರು. ಇದಿಷ್ಟು ಇಲ್ಲ ಆಯ್ತು. ಇದಾದ ಮೇಲೆ 28ನೇ ಶ್ಲೋಕದಲ್ಲಿ ಈಗ ಒಂದು ಮಾತು ತಿಳಿಸ್ತಾರೆ. ಸಮತೀತ ಪರ್ವತ ಪುರೋಗ ದುರ್ಗಮಃ ಖರದೂಷಣಾದಿ ಸುಜನದ್ವಿಷೋ ಬಹೂನ್ ಸನಿಹತ್ಯ ವಿಶ್ವಭಯದಂ ಸುದುಸ್ಸಗಂ ನರಕಂ ಮಹಾತಮ ಉಪಾನಯತ್ಕ್ರಮಾತ್. ನರಕಾಸುರನ ಜೊತೆಗೆ ಯುದ್ಧ ಮಾಡಿದ್ದು ಕೃಷ್ಣ, ಖರದೂಷಣ ತ್ರಿಶಿರ ಜೊತೆಗೆ ಯುದ್ಧ ಮಾಡಿದ್ದು ರಾಮ. ಎರಡೂ ಕೂಡಿಸ್ತಾರೆ. ಸಮತೀತ ಪರ್ವತ ಪುರೋಗ ದುರ್ಗಮಃ. ರಾಮಚಂದ್ರ ದಾಟ್ತಾ ಹೊರಟಂತೆ. ಸಹ ರಾಮಚಂದ್ರ ಸಮತೀತ ದಾಟಿದ. ಏನೇನು ದಾಟಿದ ಅಂದರೆ ಪರ್ವತ, ಆಮೇಲೆ ಅವೇ ಪರ್ವತವೇ ಬದಲಾಗಿರುವಂತಹದ್ದು ದುರ್ಗಮ ಸ್ಥಾನಗಳು. ಚಿತ್ರಕೂಟಕ್ಕೆ ಹೋಗಿದ್ನಂತೆ ರಾಮಚಂದ್ರ. ಚಿತ್ರಕೂಟ ಅಂತ ತೋರಿಸ್ತಾರೆ. ಇವತ್ತು ನಮ್ಮ ತ್ರಂಬಕೇಶ್ವರದ ಹತ್ರ ಇದೆ ಚಿತ್ರಕೂಟ ಪರ್ವತ ಅಂತ ತೋರಿಸ್ತಾರೆ. ನಾಸಿಕ್ನ ಹತ್ರ ಹೋಗುವಾಗ ಚಿತ್ರಕೂಟ ಅಂತ ತೋರಿಸ್ತಾರೆ. ರಾಮ ಅಲ್ಲಿಗೆ ಬಂದಿದ್ನಂತೆ. ಯಾಕೆ ಅಂದರೆ ಕಾಡಿನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ, ಆದ್ದರಿಂದ ಕಾಡಿಗೆ ಹೋಗೋಣ ಅಂತ ಬಂದಿದ್ನಂತೆ. ಆ ಚಿತ್ರಕೂಟದಲ್ಲಿ ಕೆಲವು ದಿವಸ ವಾಸ ಮಾಡಿದ. ಅಲ್ಲಿ ಭರದ್ವಾಜಾದ ಋಷಿಗಳಿದ್ರಂತೆ. ರಾಮ ಬಂದದ್ದಕ್ಕೆ ಅವರೇ ಎಲ್ಲರೂ ಸೇರಿ ಒಂದು ಆಶ್ರಮ ಮಾಡಿಕೊಟ್ರಂತೆ. ರಾಮ ಎಲ್ಲಿ ಹೋಗಬೇಡ, ಇಲ್ಲೇ ಇರು ಅಂತ. ನದಿ ದಾಟ್ಕೊಂಡು ಅಯೋಧ್ಯೆಯಿಂದ ಎಲ್ಲಿಗೆ ಬಂದಿದ್ದ ನೋಡ್ಕೊಳ್ರಿ. ಅಯೋಧ್ಯ ಎಲ್ಲಿದೆ, ನಾಸಿಕ್ ಎಲ್ಲಿದೆ, ನೀವೇ ನೋಡ್ಕೊಳ್ರಿ. ಅಷ್ಟು ದೂರ ಬಂದಿದ್ದಂತೆ. ಸಮತೀತ ಪರ್ವತ ಪುರೋಗ ದುರ್ಗಮಃ ದಾಟಿಕೊಂಡು ಬಂದಾಗ ಪ್ರಾರಬ್ಧ ಕೆಟ್ಟಿತ್ತು. ರಾಮಂದು ಸೀತೆಯದಲ್ಲ, ಶೂರ್ಪಣಖೆಯದು. ನೆನಪಿಟ್ಕೊಳ್ರಿ, ಶೂರ್ಪಣಖೆ ಪ್ರಾರಬ್ಧ ಕೆಟ್ಟಿತ್ತು. ಅವಳು ಗಂಡನ ಹುಡ್ಕೊಂಡು ಬಂದಿದ್ಲಂತೆ. ಲಗ್ನ ಮಾಡ್ಕೋತೀನಿ ಅಂತ ಬಂದಿದ್ಲಂತ ಅವಳು. ಇದರಲ್ಲಿ ಒಂದು ರಹಸ್ಯ ತಿಳ್ಕೊಳ್ರಿ. ಏನು ಅಂದರೆ ಶೂರ್ಪಣಖೆಯನ್ನ ದೇವರು ಕಿವಿ ಮೂಗು ಕತ್ತರಿಸಿದ್ದು ಯಾಕೆ ಅಂದರೆ ಸೀತೆಗೇನೋ ತೊಂದರೆ ಮಾಡಿದ್ಲು ಅಂತ ಅನ್ನೋದಕ್ಕಾಗಲ್ಲ. ಇನ್ನೊಂದು ಲಗ್ನ ಮಾಡ್ಕೋತೀನಿ ಅಂತ ಹೊರಟೋದಕ್ಕೆ ಕೊಂದ್ಲಂತ ರಾಮಚಂದ್ರ. ಯಾಕೆ ಅಂದರೆ ಆ ಶೂರ್ಪಣಖ ಇದ್ಲಲ್ಲ, ಅವಳು ರಾವಣನ ತಂಗಿ. ಲಗ್ನ ಆಗಿತ್ತು ಅವಳಿಗೆ ಆಲ್ರೆಡಿ. ಆದರೆ ರಾವಣ ಯುದ್ಧ ಮಾಡ್ತಾ ಇರುವಾಗ ಯುದ್ಧದ ಗದ್ದಲದಲ್ಲಿ ತಂಗಿ ಗಂಡ ಅಂತ ಗೊತ್ತಾಗಲಾರ್ದು ಹೊಡೆದ್ಬಿಟ್ಟ. ರಾವಣನೇ ಹೊಡೆದ್ಬಿಟ್ಟ, ಸತ್ತೋಗ್ಬಿಟ್ಟ ತಂಗಿ ಗಂಡ. ಶೂರ್ಪಣಖೆ ಸತ್ರೆ ಗಂಡ ಸತ್ರೆ ಏನು ಹೇಳಿದ ಗೊತ್ತಾ ರಾವಣ? ಹೋದ್ರೆ ಹೋಗ ಬಿಡು, ಇನ್ನೊಂದು ಮಾಡ್ಕೊ ಅಂದ. ಇದು ಸ್ವಭಾವ ಯಾರ್ದು ಅಂತ ಗೊತ್ತಾಯ್ತಲ್ಲ. ಈಗ ಹೋದ್ರೆ ಹೋಗಿ ಬಿಡು, ಇನ್ನೊಂದು ಮಾಡ್ಕೊ ಅಂತ ಹೇಳಿದ್ರೆ ಮುಗಿತಂತ ಅರ್ಥ ಅದಕ್ಕೆ. ಯಾರಿಗೂ ಏನು ಇವಾಗ ಏನ್ರ ಹೇಳ್ರಿ ನೋಡಂತೆ, ಇದೆಲ್ಲ ನೀವು ಮಾಡಿದ್ದು ಹೆಣ್ಮಕ್ಳನ್ನೆಲ್ಲ ಮೂಲಿ ಗುಂಪು ಮಾಡಲಿಕ್ಕೆ ಹಾಗೆ ಹೀಗೆ ಅಂತ ದೊಡ್ಡ ಬೊಬ್ಬೆ ಹಾಕ್ತಿರ್ತಾರೆ. ಅದೇನಿಲ್ಲ, ಏನಾಗ್ತದೆ ಮುಂದೆ ಅಂತನೋ ದುಷ್ಟ ಪರಿಸ್ಥಿತಿಗಳನ್ನು ಆಲೋಚನೆ ಮಾಡಿ ಬೇಡ ಅಂತ ಹೇಳಿದ್ರೆ ಅಷ್ಟೇ ಹೊರತಾಗಿ ನಮಗೇನು ಯಾರಿಗೂ ಏನು ಹಿಂಸೆ ಕೊಡಬೇಕು ಅಂತ ಉದ್ದೇಶ ಇಲ್ಲ. ಶಾಸ್ತ್ರ ಇರೋದೇ ನಮ್ಮನ್ನ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ. ಯೋಗಕ್ಷೇಮ ನೋಡ್ಕೊಳ್ಳಿಕ್ಕಿರೋ ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಅಂದರೆ ಅದು ನಮ್ಮ ಯೋಗಕ್ಷೇಮಕ್ಕೆ ಹೇಳಿದ್ದಾರೆ ಅಂತ ಅರ್ಥ. ಅದನ್ನು ಬಿಟ್ಬಿಟ್ಟು ಎಲ್ಲ ಅದನ್ನು ಹೊರಗೆ ಹಾಕಿದ್ವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಏನಿಲ್ಲ. ಮಾಡಿಕೊಳ್ಳಿಕ್ಕೆ ಬಂದಿದ್ಲು. ಯಾರು ಹುಡುಗ ಅಂದರು? ರಾಮನ್ ಕಂಡ್ಲು. ಎಷ್ಟು ಚಂದಿದ್ದ ರಾಮ. ಸೀತೆ ಮೋಹ ಹೋಗಬೇಕಾದ್ರೆ ಇನ್ನು ಶೂರ್ಪಣಖೆ ಮೋಹ ಹೋಗ್ತಾಳೆ ಅಂತ ಏನು ಹೇಳಬೇಕು? ರಾಮನ ಹತ್ರ ಬಂದ್ಲಂತೆ. ರಾಮ ಲಗ್ನ ಮಾಡ್ಕೋತೀಯ ಅಂತ ಕೇಳಿಲ್ಲಂತೆ. ರಾಮ ಒಂದ್ಸರ್ತಿ ಆಪಾದ ಮೌಳಿ ಪರ್ಯಂತಂ ಶೂರ್ಪಣಖಾಮಾಕೃತಿಂ ಸ್ಮರೇತ್. ಶೂರ್ಪಣಾಕೃತಿಂ ಸ್ಮರೇತ್. ಶೂರ್ಪಣಖೆ ನೋಡಿದ್ಲಂತೆ ರಾಮಚಂದ್ರ. ಏನು ಪರಿಸ್ಥಿತಿ ಅಂದ, ನನಗೂ ನಿನಗೂ ಎಲ್ಲಾದರೂ ಮ್ಯಾಚ್ ಆಗ್ತದ ಅಂತ ಕೇಳಿದಂತೆ ದೇವರು. ಹೆಂಗಿತ್ತು ಅವರಿಬ್ಬರು ಕೂಡ್ಕೊಂಡಾಗ ಅಂದರೆ ರಾಮನ ಹತ್ರ ಬಂದು ಶೂರ್ಪಣಖೆ ಲಗ್ನ ಮಾಡ್ಕೋತೀಯ ಅಂತ ಕೇಳಿದ್ರೆ ಕತ್ತಲಿನ ರಾಶಿ ಅದು ಬಂದು ಸೂರ್ಯನ ಮುಂದೆ ನಿಂತ್ಕೊಂಡು ಲಗ್ನ ಮಾಡ್ಕೋತೀಯ ಅಂತ ಕೇಳಿದಂಗಿತ್ತಂತೆ. ಶೂರ್ಪಣಖನ ಬಣ್ಣೇನು ಅಂತ ಅರ್ಥ ಆಯ್ತಲ್ಲ. ಈಗ ಇಡ್ಲಿ ಚೀಲ ಶೂರ್ಪಣಖನ ಬಣ್ಣ ದೊಡ್ಡ ಇವು ನಾವು ಮಡಿ ಮಂದಿ ದೃಷ್ಟಾಂತರ ಹೇಳ್ಬೇಕ್ರಿ, ಲಘು ಅರ್ಥ ಆಗ್ತಾವ. ಕಪ್ಪಿತ್ತು ಪಪ್ಪಿತ್ತು ಅರ್ಥ ಆಗಿಲ್ರಿ. ಅವು ಇಡ್ಲಿ ಚೀಲ್ರಿ, 2 ಇಡ್ಲಿ ಚೀಲ ಇಟ್ಟು ಹೆಂಗೆ ಕಾಣಿಸ್ತಿತ್ತು ಹಾಗೆ ಶೂರ್ಪಣಖ ಕಾಣಿಸ್ತಿದ್ಲು. ಆ ಶೂರ್ಪಣಖ 2 ಇಡ್ಲಿ ಚೀಲದ ಬಣ್ಣ ಹೆಣ್ಮಗಳು ರಾಮನ ಮುಂದೆ ಬಂದು ನಿಂತಿದ್ಲಂತೆ. ಬಂಗಾರದ ಕಂಬ ರಾಮಚಂದ್ರ ಅವನ ಹತ್ರ ಬಂದು ನಿಂತ್ಕೊಂಡು ಲಗ್ನ ಮಾಡ್ಕೋತೀಯ ಭಾನುಂ ಉಪೇತ್ಯ ತಮಸು ಯೋಗ ಕಾಮಂ. ಆಗ ಲಕ್ಷ್ಮಣಗೆ ಹೇಳಿ ರಾಮಚಂದ್ರ ಅವಳಿಗೆ ಶಿಕ್ಷೆ ಕೊಡಿಸಿದ. ಅವಳು ಹೋದ್ಲಂತೆ. ಖರ ದೂಷಣ ತ್ರಿಶಿರ ಎನ್ನುವಂತಹ ರಾಕ್ಷಸರ ಗುಂಪು 14,000 ಜನ ಇದ್ರಂಥವ್ರು. ಒಬ್ಬರಲ್ಲ ಇಬ್ಬರಲ್ಲ 14,000 ಜನ ಬಂದಿದ್ದಾರೆ. ಅವರನ್ನೆಲ್ಲ ರಾಮಚಂದ್ರ ಯುದ್ಧ ಮಾಡಿ ಸಂಹಾರ ಮಾಡಿದ. ಖರದೂಷಣಾದಿ ಸುಜನ ದ್ವಿಷೋ ಬಹೂನ್ ಸನಿಹತ್ಯ ವಿಶ್ವಭಯದಂ ಸುದುಸ್ಸಹಂ. ಅವರಿಗೆಲ್ಲರಿಗೂ ಕೂಡ
ಮತ್ತೆ ಸಂಹಾರವನ್ನು ಮಾಡಿದ. ವಿಶ್ವಭಯದ ಎಲ್ಲಿ ಕಳಿಸ್ದ ಅವರನ್ನೆಲ್ಲ ಸಂಹಾರ ಮಾಡಿ ಅಂದರೆ ನರಕಕ್ಕೆ ಹಾಕಿದ್ದಂತೆ. ಮಹಾತಮಃ ಗಾಢವಾದ ಕತ್ತಲೆ ಇರುವಂತಹ ನರಕದಲ್ಲಿ ಅವರನ್ನೆಲ್ಲ ಹಾಕಿಸ್ಬಿಟ್ಟಂತೆ. ಹೆಂಗಿತ್ತು ನರಕ ಅಂದರೆ ಸಹನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ವಿಶ್ವಭಯದ ಶ್ರವಣ ಮಾತ್ರದಿಂದ ಭಯ ಹುಟ್ಟಬೇಕಂತ. ನರಕದ ಬಗ್ಗೆ ಕೇಳಿಬಿಟ್ರೆ ಭಯ ಆಗ್ತದಂತ. ಯಾರಿಗೂ ಗೊತ್ತಿಲ್ಲ. ನಾವಂತರೂ ಭಾಗವತ್ ಕೇಳ್ಬೇಕಾದ್ರೆ ಎಂದೆಂದೂ ಅಂಜಿಕೊಂಡಿಲ್ರಿ. ಪಂಚಮಸ್ಕಂದ ಭಾಗವತದೊಳಗೆ ನರಕದ ವರ್ಣನ ಇಷ್ಟು ಸರ್ತಿ ಬಂದಾಗೆಲ್ಲ ಆನಂದದಿಂದ ಕೇಳಿದ್ದೀವಿ. ಇದೇ ಹೋದಿಲ್ಲೋ, ಇದೇ ನರಕ ಹೋದಿಲ್ಲೋ, ಹೋಗೋದು ಗ್ಯಾರಂಟಿ ಹೋದಿಲ್ಲೋ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸುಳ್ಳು? ಏನಾಗ್ತದೆ ರೀ, ಒಂದು ಸರ್ತಿ 2 ಸರ್ತಿ ಗಾಬರಿ ಆಗ್ತಿರ್ತದೆ. ದಿವಸ ಅದ್ರ ಜೊತೆಗೆ ಅಡ್ಡಾಡ್ಬಿಟ್ವಿ ಅಂದರೆ ಗಾಬರಿ ಹೋಗ್ಬಿಡ್ತದೆ ನಮಗೆ. ಅದಕ್ಕೆ ಅವಾಗ ನರಕದ ಬಗ್ಗೆ ಹೇಳ್ಬೇಕ್ರಿ, ದಿವಸ ಹೇಳಿಕ್ಕೆ ಹೋಗ್ಬಾರ್ದು. ಈ ದಿವಸ ನರಕದ ಕತೆ ಕೂತಿದ್ರು ಅಂದರೆ ದಿವಸ ಗರುಡ ಪುರಾಣ ಕೇಳ್ತಿದ್ರು ಅಂತ ಇಟ್ಕೊಳ್ರಿ, ಯಾರಿಗೇನು ಆಗಂಗೆ ಇಲ್ಲ. ಹೋಗ್ಬಿಡ್ರಿ, ದಿವಸ ಗರುಡ ಪುರಾಣ ಸತ್ತವ್ರ ಮನ್ಯಾಗ ಹೋದಿಲ್ಲೋ, ಇಷ್ಟ ಆಗ್ತಾ ಹೋದಿಲ್ಲೋ ಅಂತ ಅದ್ರ ಬಗ್ಗೆ ಹೋಗ್ಬಿಡ್ತದೆ. ಯಾವಾಗಾರ ಒಮ್ಮೆ ಹೇಳಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಗೌರವ ಇರ್ತದೆ. ಅದಕ್ಕೆ ನರಕಂ ಮಹಾತಮ ಕೇಳಿ ಶ್ರವಣ ಮಾತ್ರದಿಂದ ಮೂರ್ಛೆ ಬರ್ತದಂತೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ಆಚಾರ್ಯನ ಮಾತು ಹೇಳ್ತಾರೆ, ಕೂರ್ಮ ಪುರಾಣದ ವಾಕ್ಯವನ್ನ. ರಾಜ, ನರಕ ಹೇಗಿದೆ ಗೊತ್ತಾ, ಅದರ ವರ್ಣನ ಕೇಳಿದ್ರೇನೆ ಮೂರ್ಛೆ ಹೋಗ್ಬಿಡ್ತಾರಂತೆ. ಇನ್ನು ಒಳಗೆ ಹೋದ್ರೆ ಏನಾಗ್ತದೆ ಅಂತ ಕೇಳಿಕ್ ಹೋಗ್ಬೇಡ ಅಟ್ಟು ಅಂತ ಹೇಳಿದ್ದಾರೆ. ಅದಕ್ಕೆ ವಿಶ್ವಭಯದಂ ಅಂದರೆ ಕೇಳಿದ ಮಾತ್ರಕ್ಕೆ ಎಲ್ಲರಿಗೂ ಭಯ ನೀಡುವಂತಹದ್ದಾಗಿದೆ ನರಕ, ಅಲ್ಲಿ ಹಾಕಿದ ಅವರನ್ನ ಅಂತ ರಾಮಾವತಾರದ್ದು. ಇನ್ನು ಕೃಷ್ಣಾವತಾರದ ಕಥೆ ಏನು ಅಂದರೆ ಸಮತೀತ ಪರ್ವತ ಪುರೋಗ ದುರ್ಗಮಃ. ನರಕಾಸುರ ಮನೆಗೆ ಹೋಗುವಾಗ ಗಿರಿದುರ್ಗ, ವಾಯುದುರ್ಗ, ಜಲದುರ್ಗ ಅಂತ ಎಲ್ಲ ದುರ್ಗಗಳನ್ನ ಪರ್ವತ ದಾಟಿದ್ದಂತೆ. ಯಾವ ಪರ್ವತ ದಾಟಿದ ಅಂದರೆ ಬದರಿ ದಾಟ್ಕೊಂಡು ಹೋದಂತೆ. ಬದರಿ ದಾಟ್ಕೊಂಡು ಹೋಗಿದ್ದ. ನರಕಾಸುರನ ಮನೆಗೆ ಹೋಗುವಾಗ ಕೃಷ್ಣ ಬದರಿ ದಾಟ್ಕೊಂಡು ಹೋಗಿದ್ದಂತೆ. ದಾಟ್ಕೊಂಡು ಹೋಗಿ ಅಲ್ಲಿರುವಂತಹ ಖರ ದೂಷಣ, ಭಾರೀ ಖರ ಅಂದರೆ ತೀಕ್ಷ್ಣವಾದ ದೋಷವುಳ್ಳವರು, ಭಾರೀ ದೋಷಿಗಳಾಗಿರುವಂತಹ ನರಕಾಸುರನ ಮಂತ್ರಿಗಳನ್ನೆಲ್ಲ ಕೊಂದು ನರಕಂ ಉತ ಮಹಾತಮ ಅನಯತ್, ನರಕಾಸುರನ ಸಂಹಾರ ಮಾಡಿದ ಅಂತ ಹೀಗೆ ಒಂದೇ ಶ್ಲೋಕದಲ್ಲಿ ಇಬ್ಬರ ಕಥೆಯನ್ನು ಹೇಳಿದ್ದಾರೆ. ಇನ್ನೊಂದು ಶ್ಲೋಕ ನೋಡಿ ಮುಕ್ತಾಯ ಮಾಡೋಣ ಇವತ್ತು. 29ನೇ ಶ್ಲೋಕ. ಇಲ್ಲಿ ಏನಾಯಿತು ಅಂತಂದ್ರೆ, ಈ ಶ್ಲೋಕದಲ್ಲಿ ಸೀತಾರಾಮರು ಕಾಡಿನಲ್ಲಿದ್ದಾಗ ಹೆಂಗಿದ್ರು ಅಂತ ಹೇಳ್ತಾ ಇದ್ದಾರೆ. ಹೆಂಗಿದ್ರು ಸೀತಾರಾಮರು ಕಾಡಿನಲ್ಲಿದ್ದಾಗ ಹೆಂಗಿದ್ರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸೀತಾದೇವಿ ಲಗ್ನ ಮಾಡಿಕೊಂಡು ಬಂದ ಮೇಲೆ ಒಂದು 10-12 ವರ್ಷ ಅಯೋಧ್ಯೆಯಲ್ಲಿ ಇದ್ಲವಳು. ರಾಮ ಒಂದು 10-12 ವರ್ಷ ಆಮೇಲೆ ಕಾಡಿಗೆ ಹೋಗಿದ್ದಾರೆ. ಅಲ್ಲಿ ಎಷ್ಟು ವರ್ಷ ಆಗಿರಬೇಕು ನೀವು ವಿಚಾರ ಮಾಡಿಕೊಳ್ಳಿ. ರಾಮನಿಗೆ ಕಾಡಿಗೆ ಹೋದಾಗ 28 ವರ್ಷ ಇತ್ತು ಅಂತ ಹೇಳ್ತಾರೆ. 28 ವರ್ಷ ಇತ್ತಂತೆ. ಮತ್ತೆ 20 ಸೀತಾದೇವಿಗೆ 20 ವರ್ಷ. 20 ವರ್ಷದ ಹುಡುಗಿ, 28 ವರ್ಷದ ಹುಡುಗ, ಇವ್ರು ಕಾಡಿನಲ್ಲಿ ಇರಬೇಕು. ಲಕ್ಷ್ಮಣ ಪಾಪ ಅವನೊಂದು ವರ್ಷ ಸಣ್ಣವನಷ್ಟೇ, ಭಾಳ ಅಂದರೆ. ಇವರೆಲ್ಲ ಹೋಗಿ ಸೇರ್ಕೊಂಡಿದ್ರು ಕಾಡಿನಲ್ಲಿ. ಅಲ್ಲೊಂದು ಜೀವನ ಮಾಡ್ತಾ ಇದ್ರಂತೆ. ರಾಮ ಕಾಡಿನಲ್ಲಿದ್ದಾಗ ಋಷಿ ಜೀವನವನ್ನು ನಡೆಸಿದ್ದಾನಂತೆ. ಇಲ್ಲದೆ ಹೋದರೆ 14 ವರ್ಷದಲ್ಲಿ ಸಂತಾನ ಆಗದೆ ಇರ್ತಿತ್ತ? ಆಲೋಚನೆ ಮಾಡಿ ನೋಡ್ರಿ. ರಾಮ ಅಯೋಧ್ಯೆಗೆ ಬಂದ ಮೇಲೇನೆ ಲವಕುಶರು ಹುಟ್ಟಿದ್ದು. ಅಂದ ಮೇಲೆ 14 ವರ್ಷವೂ ಕೂಡ ರಾಮಚಂದ್ರ ಋಷಿ ಜೀವನ ನಡೆಸಿದ್ದಾನೆ. ದಾಂಪತ್ಯ ಅನುಭವಿಸ್ತಿಲ್ಲ ಅಲ್ಲಿ. ಯಾಕೆ? ನನ್ನ ತಮ್ಮ ಲಕ್ಷ್ಮಣನಿಗೆ ಹೆಂಡತಿ ಜೊತೆಗಿಲ್ಲ, ನಾನೊಬ್ಬನೇ ಹಾಗಿರಬೇಕು ಅಂತ ಕೇವಲ ಸೀತೆಯನ್ನು ಜೊತೆಗಿಟ್ಕೊಂಡಿದ್ದೇ ವಿನಃ ದಾಂಪತ್ಯವನ್ನು ಅನುಭವಿಸ್ತಿಲ್ವಂತೆ ಜೀವನದಲ್ಲಿ. ಅಲ್ಲಿಗೆ ಊರಿಗೆ ಬಂದ ಮೇಲೆ ಅವಳು ಗರ್ಭಿಣಿಯಾಗಿದ್ಲು, ಅಲ್ಲಿ ಹಡಿದ್ರು ಅಂತ ವಾಲ್ಮೀಕಿಗಳು ಕಥೆ ಹೇಳುತ್ತಾರೆ. 14 ವರ್ಷ ಅಂತೂ ಯಾರು ಗರ್ಭಿಣಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ವೋ? ಅಂದ ಮೇಲೆ 14 ವರ್ಷ ಕಟ್ಟ ಬ್ರಹ್ಮಚಾರಿ ಆಗಿದ್ದ ರಾಮಚಂದ್ರ. ಇದು ತಂದೆ ತಾಯಿಗಳ ಮಾತು ಕೇಳಿಕೊಂಡು ಜೀವನ ನಡೆಸೋ ಕ್ರಮ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಳಿದ್ರು, ರುಚಿರಾಶ್ರಮಾಗ್ರಚಿರಾಗ್ರ ತೇಜಸ ಪ್ರಿಯಯ ಪ್ರಿಯೋ ಭುವನ ವಾನ್ಯಯ ಸಮಂ ವೃಷಮ ಕುಲೀಕೃತ ಮದ ಪ್ರಮಾದವತ್ ಸುರ ಪಾರಿಜಾತ ಹೃದಮಾಪಧಾಮ ಸಗ. ರುಚಿರ ಆಶ್ರಮ ಅಜಿರ ಚಿತ ಅಗ್ರ ತೇಜಸ. ಸೀತಾದೇವಿಗೆ ಅನ್ವಯ ಮಾಡುವಾಗ ರುಚಿರ ಸುಂದರವಾದ, ಆಶ್ರಮದ ಅಜಿರ ಅಂಗಳಿನಲ್ಲಿ ಚಿತ ಸಂಪಾದಿಸಲ್ಪಟ್ಟ ಅಗ್ರ ತೇಜಸ ಶ್ರೇಷ್ಠವಾದ ತೇಜಸ್ಸುಳ್ಳದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಆಶ್ರಮ ಇಷ್ಟು ಶೋಭಾಯಮಾನವಾಗಿತ್ತು, ಆ ಅಂಗಳ ಇಷ್ಟು ಚೆನ್ನಾಗಿತ್ತು ಅಂದರೆ ಸೀತೆ ಆ ಮನಿ ಇಟ್ಕೊಂಡದ್ದು ನೋಡಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಿರ್ತಾರೆ. ಹೆಂಡತಿ ಅಂತಂದ್ರೆ ಏನು ಅಂದರೆ ಮನೇನೇ ಹೆಂಡತಿ ಅಂತ. ಅಂದರೆ ಏನು ಮನೇನೇ ಹೆಂಡತಿ ಅಂದರೆ ಅರ್ಥ?
ಹೆಂಡತಿ ಹೆಂಗಿದ್ದಾಳೆ ಅಂತ ನೋಡಿದ್ರೆ ಮನೆ ಹೇಗಿದೆ ಅಂತ ಅರ್ಥ ಆಗ್ತದಂತೆ. ಮನೆ ಹೇಗಿದೆ ಅಂತ ನೋಡಿದ್ರೆ ಹೆಂಡತಿ ಹೆಂಗಿದ್ದ ಅಂತ ಅರ್ಥ ಆಗ್ತಂತೆ. ಮನೆಯಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಮತ್ತೆ ಪಾಪ ವಾಟ್ಗ ತಬ್ಗಿ ಅಲ್ಲೇ ಬಿದ್ದಿದ್ವು ಅಂದರೆ ಅರ್ಥ ಆಗತ್ತೆ. ಹೆಣ್ಮಕ್ಳ ಮನಸ್ಥಿತಿ ಇರು ಅಂತ ಅರ್ಥ ಆಗತ್ತಂತೆ. ಈ ಗಂಡಸರು ಸಹಾಯ ಮಾಡ್ತಿರ್ತಾರೆ ಪಾಪ ಅದಕ್ಕೆಲ್ಲ. ಹೆಂಡತಿ ಮನೆ ಹೆಂಗಿಟ್ಕೊಂಡಿದ್ದಾಳೆ ಎಂಬುದಕ್ಕೆ ಗಂಡಸರ ಸಹಾಯ ಏನು? ಅಲ್ಲಲ್ಲೇ ಟವೆಲ್ ಬಿಸಾಕೋದು, ಅಲ್ಲಲ್ಲೇ ಉಟ್ಕೊಂಡದ್ದೆಲ್ಲ ಬಿಟ್ಬಿಟ್ಟು ಹೋಗೋದು, ಅಲ್ಲಲ್ಲೇ ಎಲ್ಲ ಇಟ್ಟು ಹೋಗೋದು. ಇದು ಹೆಂಡತಿಗೆ ಸಹಾಯ ಮಾಡೋ ಕ್ರಮ ಇದೆಲ್ಲ ಪಾಪ. ಅದರಿಂದ ಇಬ್ಬರು ಎಂಥವ್ರು ಅಂತ ಗೊತ್ತಾಗುತ್ತೆ. ಕೆಲವ್ರು ನೋಡ್ರಿ ಮನೆಯಲ್ಲಿ ಸ್ವಚ್ಛ ಇಟ್ಕೊಂಡಿರ್ತಾರೆ. ಎಷ್ಟು ಸ್ವಚ್ಛ ಇಟ್ಕೊಂಡಿರ್ತಾರೆ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಗಾಬರಿ ಆಗ್ತಿರ್ತಾರೆ ಕೆಲವರಿಗೆ. ಹೋಗೋಣ ಬ್ಯಾಡು, ಇಟ್ಟು ಸ್ವಚ್ಛದ ಬನ್ನಿ, ಕಾಲಿಟ್ಟರೆ ಧೂಳಾಗ್ಬಿಟ್ರೆ ಕಷ್ಟ. ಕೆಲವ್ರಿಗೆ ಕುರ್ಚಿ ಇಟ್ಟಿರ್ತಾರೆ, ಎಷ್ಟು ಸ್ವಚ್ಛ ಇಟ್ಟಿರ್ತಾರೆ ಸೋಫಾ ಕುರ್ಚಿ ಅಂದರೆ ಕೂಡಬೇಕಾದ್ರೆ ಇವನೇ ನೋಡ್ಕೊಂಡು ಕೂಡ್ತಿರ್ಬೇಕು ಪಾಪ. ಕೂತ ಎಲ್ಲರ ಹೊತ್ತಿ ಬಿಟ್ರೆ ಹೊಲಸು ಎದ್ರದ್ದು ಕುರ್ಚಿ ಇದಲ್ಲ, ನಮ್ದು ಕುರ್ಚಿಗೆ ಹತ್ಬಿಟ್ರೆ ಅದಕ್ಕೆ ಅಷ್ಟು ಸ್ವಚ್ಛ ಇಟ್ಕೊಂಡಿರ್ತಾರಂತೆ. ಅದಕ್ಕೆ ಇಲ್ಲಿ ಹೇಳಿದ್ರು ರುಚಿರ ಸುಂದರವಾದ ಆಶ್ರಮ. ಆ ಸೀತಾದೇವಿ ಇದ್ದದ್ದಕ್ಕೆ ಆ ಆಶ್ರಮ ಇಷ್ಟು ಚೆನ್ನಾಗಿತ್ತು ಅಂದರೆ ರಚಿತಾಗ್ರ ತೇಜಸ. ಆ ಆಶ್ರಮದ ಅಜಿರ ಅಂದರೆ ಅಂಗಳವನ್ನ ಆಶ್ರಮವನ್ನ ಬಹಳ ಚೆನ್ನಾಗಿಟ್ಟು ಅವಳಿದ್ಲು ಶೋಭಮಾನ. ಪ್ರಿಯೋ ಭುವನ ಮಾನ್ಯಯ. ಜಗತ್ತಿನಲ್ಲಿ ಮಾನ್ಯಳಾದವಳು ಸೀತಾದೇವಿ. ಯಾಕೆ ಮಾನ್ಯರನ್ನು ಯಾವಾಗ ಸ್ಮರಣೆ ಮಾಡ್ತೀವಿ ನಾವೆಲ್ಲ? ಪ್ರಾತಃ ಕಾಲದಲ್ಲಿ ಇದು ಕೂಡ ಸ್ಮರಣೆ ಮಾಡ್ತೀವಿ. ಅಹಲ್ಯ, ದ್ರೌಪದಿ, ಸೀತಾ ಪ್ರಾತಃ ಕಾಲದಲ್ಲಿ ಸ್ಮರಣೀಯಳಾದವಳಾದ್ರಿಂದ ಮಾನ್ಯಯ, ಭುವನ ಮಾನ್ಯಯ, ಜಗತ್ತಿಗೆ ಮಾನ್ಯಳಾದವಳು. ಸಮಂ ಭೃಶಮಾಕುಲೀಕೃತ ಮದ ಪ್ರಮಾದವತ್. ಏನಾಗಿತ್ತು? ಆಕುಲೀಕೃತ ಐಶ್ವರ್ಯದ ಮದದಿಂದ ದೇವತೆಗಳ ಶತ್ರುಗಳಾದ ದೈತ್ಯರೆಲ್ಲ ಸೊಕ್ಕು ಬಂದಿತ್ತಂತೆ. ಅವರನ್ನೆಲ್ಲರನ್ನ ಸಂಹಾರ ಮಾಡಿದಂತೆ. ಸುರಪಾರಿಜಾತ ಅಂತಿದೆ ಅಲ್ಲಿರೋದು. ಸುರಪಾರಿಜಾತ ಅಂತ ಬಿಡಿಸ್ಬೇಕಾದ್ರೆ ಸುರಪ ಅರಿಜಾತ ಅಂತ ಬಿಡಿಸ್ಬೇಕು. ಸುರಪ ದೇವರಾಜನಾದ ಇಂದ್ರ, ಅವನಿಗೆ ಅರಿ ಅಂದ್ರೆ ಶತ್ರು. ಅವರ ಗುಂಪುಗಳು ದೈತ್ಯರನ್ನ ಸಂಹಾರ ಮಾಡಿದ ರಾಮಚಂದ್ರ ಕಾಡಿನಲ್ಲಿ ಅಂತ ಹೀಗರ್ಥ. ಇದೇ ಕೃಷ್ಣಾವತಾರದಲ್ಲಿ. ರುಚಿರ ಆಶ್ರಮ ಅಜಿರ ರಚಿತಾಗ್ರ ತೇಜಸ. ಅಜಿರ ಅಂದ್ರೆ ಯುದ್ಧ ಭೂಮಿ. ಯಾವಾಗ ಈ ಸತ್ಯಭಾಮನ್ ಕರ್ಕೊಂಡು ಹೋಗಿದ್ದ, ಯುದ್ಧ ಭೂಮಿಯಲ್ಲಿ ಸತ್ಯಭಾಮಾದೇವಿಯು ಯುದ್ಧ ಮಾಡಿದ್ಲಂತೆ. ನೋಡ್ರಿ, ಕೃಷ್ಣ ಅಷ್ಟೇ ಯುದ್ಧ ಮಾಡಲಿಲ್ಲ. ಯುದ್ಧ ಮಾಡ್ತಾ ಇದ್ದಾಗ ಶ್ರಮ ಆದಂತೆ ತೋರಿಸ್ಕೊಂಡಂತೆ ಇದು ಕೃಷ್ಣ. ಡ್ರೈವಿಂಗ್ ಗಂಡ ಹೆಂಡತಿ ಇಬ್ಬರಿಗೂ ಡ್ರೈವಿಂಗ್ ಬರ್ತಿತ್ತು ಅಂತ ಇಟ್ಕೊಳ್ರಿ. ಕಾರಿಂದ ಹೆಂಗಿರ್ತದೆ ನೋಡ್ರಿ. ಅವಾಗ ಇಬ್ರು ಡ್ರೈವ್ ಮಾಡ್ತಾ ಇದ್ರು ಅಂದ್ರೆ ಗಂಡ ಸುಸ್ತಾದ ಕೂಡಲೇ ಹೆಂಡತಿ ಬರ್ತಾಳಂತೆ, ನಾನು ಹೊಡಿತೀನಿ ಬಿಡ್ರಿ ಅಂತಾಳಂತೆ. ಹೆಂಡತಿ ಸುಸ್ತಾದ್ರೆ ಗಂಡ ಅಂತಾಳಂತೆ, ನಾನು ಡ್ರೈವ್ ಮಾಡ್ತೀನಿ ಅಂತ. ಇಬ್ಬರಿಗೂ ಯುದ್ಧ ಬರ್ತಿತ್ತು ಅಂದ್ರೆ ಏನ್ ಪರಿಸ್ಥಿತಿ? ಕೃಷ್ಣನಿಗೂ ಯುದ್ಧ ಮಾಡ್ಲಿಕ್ಕೆ ಬರ್ತಿತ್ತಂತೆ, ಸತ್ಯಭಾಮಾದೇವಿಗೂ ಯುದ್ಧ ಬರ್ತಿತ್ತಂತೆ. ಆವತ್ತಿನ ಕಾಲದಲ್ಲಿ ಎಲ್ಲ ರಾಜರು ತಮ್ಮ ಹೆಣ್ಮಕ್ಕಳಿಗೆ ಕೆಲವು ವಿದ್ಯೆಗಳನ್ನ ಅವಶ್ಯವಾಗಿ ಕಲಿಸ್ಕೊಡ್ತಿದ್ರಂತೆ. ಯುದ್ಧ ಮಾಡೋದು, ಕುದುರೆ ಸವಾರಿ, ರಥ ಓಡಿಸೋದು ಎಲ್ಲ ಕಲಿಸ್ಕೊಡ್ತಿದ್ರಂತೆ. ಆ ಸುಭದ್ರಾದೇವಿಯನ್ನ ಅರ್ಜುನ ಕರೆದುಕೊಂಡು ಹೊರಟಾಗ ಯುದ್ಧ ಮಾಡೋ ಪ್ರಸಂಗ ಬಂತು. ಅಲ್ಲಿ ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ರಥ, ಹೇಗೆ ಹಿಡ್ಕೊಳ್ಳೋದು ಅಂತ ಚಿಂತೆ ಬಂದಾಗ ಸುಭದ್ರ ಹೇಳಿಲ್ಲಂತೆ, ಲಗಾಮ್ ನನ್ನ ಕೈಯಲ್ಲಿ ಕೊಡ್ರಿ, ರಥ ಓಡಿಸ್ತೀನಿ ಅನ್ಲಂತೆ. ಅರ್ಜುನ ಗಾಬರಿ ಆಯ್ತು. ಈ ಹೆಣ್ಮಗಳು ಹೀಗೆ ಲಗಾಮ್ ಕೊಡ್ರಿ ಅಂತ ಇದ್ದಾಳೆ, ಇನ್ನು ಮನೆಗೆ ಬಂದ್ಮೇಲೆ ಲಗಾಮೆ ಹಿಡಿತಾಳವಳು ನಮ್ದು ಅಂದ್ಕೊಂಡ್ಲು. ಅವ್ನು ಕೇಳಿದ್ನಂತೆ, ಲಗಾಮ್ ಕೊಟ್ಟ ಮೇಲೆ ಸುಭದ್ರೆ ಓಡಿಸ್ತಾ ಇರುವಾಗ ಮೆಲ್ಲಕ್ಕೆ ಅರ್ಜುನ ಕೇಳಿದ್ದಂತೆ, ನಿಮ್ಮಪ್ಪ ಇದೊಂದೇ ಕಲಿಸಿದ್ದಾನ, ಇನ್ನೂ ಏನಾದ್ರೂ ಕಲಿಸಿದ್ದಾನ ಅಂತ ಕೇಳಿದ್ನಂತೆ. ಇಲ್ಲ, ನಮ್ಮಪ್ಪ ಕರಾಟೆನೂ ಕಲಿಸಿದ್ದಾನೆ, ಬ್ಲ್ಯಾಕ್ ಬೆಲ್ಟ್ ಅಂತ. ನಮ್ಮಪ್ಪ ಕರಾಟೆನೂ ಕಲಿಸಿದ್ದಾನೆ, ಬ್ಲ್ಯಾಕ್ ಬೆಲ್ಟ್ ಅದು ಮುಗೀತು ಅಂತ. ಯಾವಾಗ ಹುಡುಗಿಗೆ ಕರಾಟೆ ಗೊತ್ತಾತು ಅಂದ್ರೆ ಗಂಡ ಮೆಲ್ಲಕ್ಕಿರ್ಬೇಕು ಅಂತ. ಅದಕ್ಕೆ ಹುಡುಗಿ ನೋಡ್ಲಿಕ್ಕೆ ಹೋದಾಗ ಅವ್ರ ಮನ್ಯಾಗ ಏನೇನು ಪ್ರಶಸ್ತಿಗಳವ, ಪತ್ರಗಳವ ನೋಡ್ಕೊಂಡ್ ಬರ್ಬೇಕ್ರಿ. ಮೆಡಲ್ಲು ಗಿಡಲ್ಲೆಲ್ಲ ಗಾಡಿಗೆ ಹಾಕಿರ್ತಾರಲ್ಲ, ಅಲ್ಲೇನು ಅದ್ರ ಕರಾಟೆದು ಬ್ಲ್ಯಾಕ್ ಬೆಲ್ಟ್ ಹಾಕಿದ್ರು ಅಂದ್ರೆ ನೋಡ್ಕೊಂಡು ಲಗ್ನ ಮಾಡ್ಕೋ, ಭಾಳ ತಲೆಗೆ ಶೋಭ ಇರ್ಲಿ. ಅಂತೂ ಸುಭದ್ರಾದೇವಿ ರಥ ಓಡಿಸ್ಲಿಕ್ಕೆ ಬರ್ತಿತ್ತಲ್ಲ, ಹಾಗೆ ಸತ್ಯಭಾಮಾದೇವಿಗೂ ಬರ್ತಿತ್ತಂತೆ. ಸತ್ಯಭಾಮಾದೇವಿ ಕೂಡ ರಥ ಓಡಿಸ್ತಿದ್ಲಂತೆ. ರಥ ಅಲ್ಲ, ಯುದ್ಧ ಮಾಡ್ತಿದ್ಲು ಚೆನ್ನಾಗಿ. ಕೃಷ್ಣ ಶ್ರಮಪಟ್ಟಂತೆ ತೋರಿಸಿ ಮಲಗಿದ್ನಂತೆ. ಮಲಗಿದ ಕೂಡ್ಲೆ ಅವಳು ರುಚಿರ ಆಶ್ರಮ ಅಜಿರ ಅಚಿತಾಗ್ಧ ತೇಜಸ. ರುಚಿರ ಶೋಭಾಯಮಾನವಾದ, ಆಶ್ರಮ ಶ್ರಮವಿಲ್ಲದ, ಆಜಿ ಯುದ್ಧದಲ್ಲಿ ರಚಿತ ಅಗ್ರ ತೇಜಸ ಪ್ರಕಾಶ ಮಾಡಲಾಗಿದ್ಲು. ಯುದ್ಧ ಮಾಡಿ ನಿಂತ್ಕೊಂಡ್ಲಂತೆ. ಆಮೇಲೆ ಪ್ರಿಯೋ ಭುವನ ಮಾನ್ಯಯ, ಅವಳು ಭುವನ ಮಾನ್ಯಳಾಗಿರುವಂತಹ ಹೆಣ್ಮಗಳು. ವೃಷಂ ಆಕುಲೀಕೃತ ಮದ ಪ್ರಮಾದವತ್ ಸುರ ಪಾರಿಜಾತ ಹೃದಮವಾಪ ಸಹ ಅಂತ ಹೇಳ್ತಾರೆ. ಈಗ ನೋಡ್ರಿ, ಆವಾಗ ಸುರಪ ಅರಿಜಾತ ಅಂತ ಬಿಡಿಸಿದ್ರು. ಈಗ ಏನ್ ಬಿಡಿಸ್ಬೇಕು? ಸುರ ಪಾರಿಜಾತ ಹೃತ ಅಂತ ಬಿಡಿಸ್ಬೇಕಂತೆ.
ನರಕಾಸುರನ ಸಂಹಾರ ಮಾಡಿ ಕುಂಡಲಗಳನ್ನು ತಗೊಂಡು ಇಂದ್ರ ಮನೆಗೆ ಹೋದ್ರಂತೆ ಕೃಷ್ಣ. ಸತ್ಯಭಾಮಾದೇವಿ ಇಂದ್ರನಿಗೆ ಕೊಟ್ಟರು. ಎಲ್ಲ ಆಯಿತು. ಮುಗಿದ ಮೇಲೆ ಇಂದ್ರ ಹೇಳಿದ್ರಂತ, ನಮ್ಮ ಮನೆ ತನಕ ಬಂದಿದ್ದೀಯ ಕೃಷ್ಣ, ನಮ್ಮೂರಿನ ಸ್ಪೆಷಲ್ ಇದೆಯಲ್ಲ ನೋಡ್ಕೊಂಡು ಹೋಗು ಅಂದಂತ. ಯಾವುದು? ನಂದನವನ ಅಂದರು. ಸರಿ ಎಂತ ಕೃಷ್ಣ ಸತ್ಯಭಾಮ ಸೇರ್ಕೊಂಡು ನಂದನಕ್ಕೆ ಹೋದ್ರಂತ. ಆ ಸತ್ಯಭಾಮಾದೇವಿ ನಂದನವನದಲ್ಲಿದ್ದಾಗ ಸರಿಯಾಗಿ ಪಾರಿಜಾತ ಮರ ಯಾವುದು ಅಂತ ನೋಡಿ ಅಲ್ಲೇ ಕೆಳಗೆ ಕೂಡಿಸಿಲ್ಲಂತ ಕೃಷ್ಣನ್ ಕರ್ಕೊಂಡು ಹೋಗಿ. ಕೃಷ್ಣ ಕೂತ ಮಾತಾಡ್ತಾ ಆ ಮಾತು ಈ ಮಾತಾಡ್ತಾ ಸತ್ಯಭಾಮಾದೇವಿ ಒಂದು ಮಾತು ಹೇಳಿಲ್ಲಂತ. ಏನ್ರಿ ನೀವು ನನಗೊಂದು ಮಾತು ಕೊಟ್ಟಿದ್ದೆ ನೆನಪಿದೆಯಾ ಅನ್ಲಂತ. ಕೃಷ್ಣನ್ ಗಾಬರಿ ಆಯಿತು. ಈ ಹೆಣ್ಮಕ್ಳಿಗೆ ಯಾವಾಗ ಏನು ಮಾತು ಕೊಟ್ಟದ್ದು ನೆನಪಾಗ್ತದೋ ಗೊತ್ತಿಲ್ಲ ಅಂದ. ಏನು ಕೊಟ್ಟಿದ್ದೆ ಅಂದ. ಏನಿಲ್ಲ, ಅಕ್ಕ ರುಕ್ಮಿಣಿ ಒಂದು ವ್ರತ ಮಾಡಿದ್ಲು, ಪುಣ್ಯಕ ವ್ರತ ಅಂತ ತಿಳ್ಕೊಂಡು ಹೇಳಿ. ವ್ರತ ಅಂತ ಮಾಡ್ತಾರೆ, ಪುಣ್ಯಕ ವ್ರತ ಅಂತ ಒಂದು ವ್ರತ ಇದೆ ಅಂತ. ಆ ವ್ರತ ಏನು ಅಂತಂದ್ರೆ ಗಂಡನ ದಾನ ಕೊಡೋ ವ್ರತ ಅಂತೆ. ಪಾಪ ಗಂಡನ್ನೇ ದಾನ ಕೊಟ್ಬಿಡ್ತಾರಂತೆ. ಭಾಳ ಅನುಕೂಲ. ಎಷ್ಟು ಮಂದಿಗೆ ಅನುಕೂಲ ಆಗ್ತದೋ ಏನೋ. ಗಂಡನ ದಾನ ಕೊಟ್ಬಿಟ್ರೆ ಮುಗಿದು ಹೋಯ್ತು ಅಂತ. ಬರೇ ಗಂಡನ ದಾನ ಕೊಡೋ ಹಂಗಿಲ್ಲ. ಕೊಟ್ಟ ಮೇಲೆ ಗಂಡನ ತೂಕಕ್ಕೆ ಸಾಮಾನು ಕೊಟ್ಟು ಮತ್ತೆ ಗಂಡನ ಬಿಡಿಸ್ಕೋಬೇಕಂತೆ. ಯಾರೋ ಹೇಳಿದ್ರು, ಕೊಡೋಕ್ಕಿಂತ ಮನೆಯಲ್ಲಿದ್ರೆ ವಾಸಿ ಗಂಡ ಗಂಡ ದಾನಕ್ಕೆ ದಾನ ಎರಡೆರಡು ವೇಟ್ ಹೋದ್ರು ಅವರು. ಅದಕ್ಕೆ ಬೇಡವೇ ಬೇಡ ಅಂತ. ಅದಕ್ಕೆ ಆ ಪುಣ್ಯಕ ವ್ರತ ಮಾಡಿದ್ಲಲ್ಲ, ವ್ರತ ಉದ್ಯಾಪನಿಗೆ ನಾರದರು ಬಂದಿದ್ರಂತ. ಬರುವಾಗ ನಾರದರು ಸುಮ್ಮನೆ ಬಂದಿದ್ದಿಲ್ಲ, ದೇವಲೋಕದ ಪಾರಿಜಾತ ತಂದಿದ್ರಂತ. ಕೃಷ್ಣನ ಕೈಯಲ್ಲಿ ಕೊಟ್ಟರು. ಕೊಟ್ಟೇನು ಮಾಡಿದ್ರು, ಕೃಷ್ಣ ಈ ಪಾರಿಜಾತ ಇದೆಯಲ್ಲ, ನಿಂಗೆ ಯಾರು ಭಾಳ ಬೇಕಾದವ್ರು ಅವ್ರಿಗೆ ಕೊಡು ಅಂತ ಹೇಳ್ಬಿಟ್ರಂತೆ. ಸುಮ್ ಕೊಡಬಾರ್ದ? ಇವೆಲ್ಲ ಯಾಕೆ ಬೇಕ್ರಿ? ಯಾರಿಗಾದ್ರೂ ಕೊಟ್ಕೋತಿದೆ ಕೃಷ್ಣ. ನಿಂಗೆ ಯಾರು ಭಾಳ ಬೇಕೋ ಅವ್ರಿಗೆ ಕೊಡು ಅಂದರು. ಕೊಟ್ಟು ಸತ್ಯಭಾಮನ ಮನೆಗೆ ಹೋದರು ನಾರದರು. ಸತ್ಯಭಾಮ ಹೆಂಗಿತ್ತು ಹೂವು ಅಂದರು. ಸತ್ಯಭಾಮ ಅಂದ್ಲು, ಯಾವ ಹೂವು ಸ್ವಾಮಿ ಅಂತ ಕೇಳಿದ್ಲು. ಇಲ್ಲ, ಈಗ ಬರಬೇಕಾದ ಕೃಷ್ಣನ ಕೈಯಲ್ಲಿ ಕೊಟ್ಟು ಹೇಳಿ ಬಂದೀನಿ, ನಿಂಗೆ ಯಾರು ಭಾಳ ಬೇಕೋ ಅವ್ರಿಗೆ ಕೊಡು ಅಂತ ನಿಂಗೆ ಕೊಟ್ಟಿಲ್ವೇ ಅಂದರು. ಸುದ್ದಿ ಬಂತಲ್ಲ, ದಾಸಿಯರು ತಂದ್ರು ಸುದ್ದಿನ. ಇಲ್ಲ, ಕೃಷ್ಣ ರುಕ್ಮಿಣಿ ದೇವಿ ಕೊಟ್ಟ ಅಂತ. ನಾದ್ರಿಗೆ ಅದೇ ಬೇಕಾಗಿತ್ತು. ಒಂದು ಕಡ್ಡಿ ಕೊರೆದು ಹಾಕಿಬಿಟ್ರೆ ಅತ್ತೆ. ಏನು ಚಂದ ಕಡ್ಡಿ ಕೊರೆದ್ರು. ಸತ್ಯಭಾಮ ಸ್ವರ್ಗದ ತುಂಬೆಲ್ಲ ಹೇಳ್ಕೊಂಡು ಬಂದಿದ್ದೆ, ಕೃಷ್ಣಗೆ ಭಾಳ ಪ್ರೀತಿ ಅಂದ್ರೆ ಸತ್ಯಭಾಮನ ಮೇಲೆ ಅಂತೇಳಿ. ಸಾರಿ, ಇವತ್ತು ಹೋಗಿ ಹೇಳ್ತೀನಿ ತಗೋ, ರುಕ್ಮಿಣಿನೇ ಭಾಳ ಪ್ರೀತಿ ಪಾತ್ರಳು ಅಂತ ಹೇಳ್ತೀನಿ ಅಂದ್ಬಿಟ್ಟು ಬಗ್ ಅಂದ್ಬಿಡ್ತು ಸತ್ಯಭಾಮಾದೇವಿಗೆ. ಹಾ ನನಗೆ ಬಿಟ್ಟು ಅವಳಿಗೆ ಕೊಟ್ಟ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಒಂದು ರೂಮಲ್ಲಿ ಮಲ್ಕೊಂಡಿದ್ಲಂತ. ಹೋಗಿ ಸಿಟ್ಟಿನ ರೂಮ್ ಅಂತ ಇತ್ತಂತ. ಹಿಂದೆಲ್ಲ ಕೋಪಗೃಹ ಅಂತ ಇರ್ತಿತ್ರಿ ರಾಜನ ಮನೆಯಲ್ಲೆಲ್ಲ. ಸಿಟ್ಟು ಮಾಡ್ಕೊಂಡ್ರೆ ನಮ್ಮನೆ ಹೆಂಗೆ ಭಾಂಡಿ ಗಿಂಡಿ ಒಗಿತಿರ್ಲಿಲ್ರಿ. ಹಂಗೆಲ್ಲ ಒಗಿತಿರ್ಲಿಲ್ಲ. ಅಲ್ಲ ಆಚಾರ್ಯ, ಎಷ್ಟು ಬಗ್ಸ್ಕೊಂಡ್ರಿ ಹೇಳ್ರಿ. ಹಂಗೆಲ್ಲ ಎಷ್ಟು ಹೇಳ್ಬೇಕಾಗ್ತದೆ ಹಂಗೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ತಾನಿ ಸರ್ವಾಣಿ ದೇವೇಶಿ ಕ್ಷಮಸ್ಸ ಪುರುಷೋತ್ತಮಿ. ಹಿಂಗಾಗಿ ಎಷ್ಟು ತಪ್ಪು ಮಾಡ್ತೀವಿ ಯಾರಿಗೆ ಗೊತ್ತು. ಹಿಂಗಾಗಿ ಒಂದು ಎರಡು ನೆನ್ಪಿಟ್ಕೋಬಹುದು, ಇಲ್ಲದೇ ಇದ್ರೆ ಇಲ್ಲ ಅಂತ. ಯಾರೋ ಪಾಪ ಹೇಳಿದ್ರಂತೆ, ತಮಾಷೆಗೆ ಹೇಳ್ತಿರ್ತಾರೆ ಇವೆಲ್ಲ. ಏನು ಅಂದರೆ ಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತಂತೆ. ಕೋರ್ಟಲ್ಲಿ ಕೇಸ್ ಬಂದಿತ್ತು. ಏನು ಕೇಸ್ ಬಂದಿತ್ತು ಅಂದರೆ ಡೈವರ್ಸ್ ಕೊಡ್ರಿ ಅಂತ. ಪಾಪ ಗಂಡನೇ ಹೋಗಿದ್ದಂತೆ ಕೋರ್ಟಿಗೆ, ನನ್ನ ಹೆಂಡತಿ ಕಡೆ ಡೈವರ್ಸ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ. ಸರಿ, ಆದರೆ ಆ ಡೈವರ್ಸ್ ಕೇಸಿಗೆ ಕಾಲನಿಯಲ್ಲಿದ್ದವರೆಲ್ಲ ಸಾಕ್ಷಿ ಹೇಳಿಕ್ಕೆ ಹೋಗಿದ್ರಂತ. ಹಿಂಗಿರ್ತಿತ್ತು ನೋಡ್ರಿ ಪರಿಸ್ಥಿತಿ. ಪಾಪ ಏನು, ದಯಮಾಡಿ ಜಡ್ಜ್ ಸಾಹೇಬರೇ, ಈ ಗಂಡ ಹೆಂಡತಿಗೆ ವಿಯೋಗ ಮಾಡಬೇಡ್ರಿ. ಎಷ್ಟು ಪಾಪ, ಎಷ್ಟು ನಕ್ಕೋತಿರ್ತಿದ್ರು ನಾವೆಲ್ಲ ನೋಡಿದ್ದೀವಿ, ನಾವೆಲ್ಲ ಕೇಳಿದ್ದೀವಿ. ಅವ್ರ ಮನೆಯಿಂದ ನಿತ್ಯ ನಗು ಕೇಳ್ತಾ ಇತ್ತು. ಇಷ್ಟು ಅನ್ಯೋನ್ಯವಾಗಿ ನಗತಾ ಇದ್ದವರು ಇವತ್ತು ಡೈವರ್ಸಿಗೆ ಬಂದಿದ್ದಾರೆ ಅಂದರೆ ಏನೋ ಭಿನ್ನಾಭಿಪ್ರಾಯ ಆಗಿರಬೇಕು. ದಯಮಾಡಿ ನೀವೇನು ಕೊಡಬಾರ್ದು, ಅವರಿಗೆ ವಿಚ್ಛೇದನ ಕೊಡಬಾರ್ದು ಅಂತ ಕೇಳ್ಕೊಂಡ್ರಂತ. ಆ ಗಂಡ ಹೇಳಿದಂತೆ, ಸುಮ್ ಕೂಡ್ರಯ್ಯ, ನಿಮಗೇನು ಗೊತ್ತು ಅಂದ್ರು. ಯಾಕೆ, ಮದುವೆ ಆದಾಗ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ ನಾವಿಬ್ರು. ಏನು ಒಪ್ಪಂದ ಮಾಡ್ಕೊಂಡಿದ್ವಿ ಅಂದರೆ, ಸಿಟ್ಟು ಬಂದಾಗ ಜಗಳ ಬಂದರೆ ನೀನೊಂದು ಪಾತ್ರೆ ತಗೊಂಡು ಒಗಿಬೇಕು, ತಪ್ಪಿಸಿಕೊಂಡ್ರೆ ನಾನು ನಗ್ತೀನಿ, ಬಿದ್ದರೆ ನೀನು ನಗು ಅಂತ ಹೇಳಿದಂತೆ. ಪಾತ್ರೆ ನೀವು ಒಗಿಬೇಕು, ನನಗೆ ಪೆಟ್ಟು ಬಿದ್ದರೆ ನೀನು ನಗಬೇಕು, ತಪ್ಪಿಸಿಕೊಂಡ್ರೆ ನಾನು ನಗ್ತೀನಿ ಅಂತ ಹೇಳಿದ್ರಂತೆ. ಸರಿಯಪ್ಪ, ಅದಕ್ಕೇನು ಅಂತ. ಅದಕ್ಕೆ ಅವಾಗೆಲ್ಲ ನಾನು ನಗ್ತಿದ್ದೆ. ಯಾಕೆ ಅಂದ್ರೆ ತಪ್ಪಿಸ್ಕೋತಿದ್ನೆಲ್ಲ ನಗ್ತಿದ್ದೆ. ಈಗೇನಾಯಿತು ಅಂತಂದರೆ ನಂಗೆ ವಯಸ್ಸಾದದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಎರಡನೇ ಇತ್ತು, ಅವಳು ಒಗದು ಪ್ರಾಕ್ಟೀಸ್ ಆಯ್ತು. ಅವಳಿಗೆ ಒಗದು ಪ್ರಾಕ್ಟೀಸ್ ಆದ್ದರಿಂದ ಗುರಿ ಸರಿಯಾಗಿ ಮುಟ್ತಾ ಇದ್ದಾಳೆ ಅವಳು. ನಾನು ಒಲ್ಲೆ ಎಲ್ಲಂತೆ. ಪಾಪ ಇರ್ತದೆ ಪರಿಸ್ಥಿತಿ. ಬಹಳ ಗಂಭೀರ ಇದೆಲ್ಲ. ದಿವಸ ಒಗಿತಿದ್ರೆ ಪ್ರಾಕ್ಟೀಸ್ ಆಗ್ತದೆ, ಹುಷಾರಾಗಿರ್ರಿ ಮನೆಯಲ್ಲಿದ್ದವರು. ಅದಕ್ಕೆ ಹೆಚ್ಚು ಸಿಟ್ಟಿಗೆ ತರಿಸ್ಬಿಡ್ರಿ ಹೆಂಡ್ತೀರನ್ನ ಯಾರನ್ನೂ ಕೂಡ. ಸಿಟ್ಟಿಗೆ ತರಿಸಿದ್ರಿ ಅಂದರೆ ಮುಗಿದ ಕೆಲಸ, ಪ್ರಾಕ್ಟೀಸ್ ಆಗಿಬಿಡ್ತದೆ ಅವರಿಗೆಲ್ಲ. ಅದಕ್ಕೆ ಸತ್ಯಭಾಮ ದೇವಿ ಸಿಟ್ಟು ಮಾಡ್ಕೊಂಡ್ಲಂತೆ.
ಭಾರಿ ಸಿಟ್ಟು ಮಾಡಿಕೊಂಡು ಕೋಪಗೃಹದಲ್ಲಿ ಹೋಗಿ ಮಲ್ಕೊಂಡ್ಲಂತೆ. ಕೃಷ್ಣ ಬಂದು ಸಮಾಧಾನ ಮಾಡಿ ಏನು ಬೇಕು ಅಂದ. ಅಕ್ಕಂಗೆ ಒಂದು ಹೂ ಕೊಟ್ಟಿರಂತೆ. ನಂಗೆ ಯಾಕೆ ಕೊಟ್ಟಿಲ್ಲ ಅಂದ್ರು. ಒಂದು ಹೂ ಏನು, ಗಿಡನೇ ಕೊಡ್ತೀನಿ ತಗೋ ಅಂದ್ಬಿಟ್ಲು. ಯಾಕೆ ಅನ್ಬೇಕು ಇಂಥವೆಲ್ಲ ಹೇಳ್ಬಾರ್ದು, ಇಂಥವೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು. ಉಂಗ್ರೇನು ಬಳಿನೇ ಕೊಡ್ತೀನಿ ಅಂದ್ಬಿಟ್ಟಾರೆ ಭಜೀತಿ. ಆಮೇಲೆ ಅದಕ್ಕೆ ಸುಮ್ಮನಿರ್ಬೇಕಷ್ಟೆ. ಆ ಮಾತು ನೆನಪು ಮಾಡಿಲ್ಲಂತ ಇವತ್ತು ಸತ್ಯಭಾಮಾದೇವಿ. ಅವತ್ತು ತಂದಿದ್ರಿ, ಇವತ್ತು ಅದೇ ಮರದ ಕೆಳಗೆ ಕೂತಿದ್ದೀವಿ, ಮರ ತಗೊಂಡು ಹೋಗೋಣ. ಕೃಷ್ಣ ಅಂದ ಬೇಡಮ್ಮ, ಅದು ಇನ್ನೊಬ್ಬರ ಮನೆಯದು, ನಮಗೆ ಯಾಕೆ ಬೇಕು ಅಂದ್ರು. ಇಲ್ಲಿಲ್ಲ, ಬೇಕೇ ಬೇಕು ಅಂದು ಹಠ ಮಾಡಿದಾಗ ಕೃಷ್ಣ ಅದನ್ನು ಹೊತ್ಕೊಂಡು ಹೊರಟಂತೆ. ವೃಷಂ ಆಕುಲೀಕೃತ ಮದ ಪ್ರಮಾದವತ್ ಸುರ ಪಾರಿಜಾತ ಹೃತ ತಗೊಂಡು ಹೋದ. ಪಾರಿಜಾತವನ್ನು ತೆಗೆದುಕೊಂಡು ಹೋದಾಗ ಅವರಿಗೆಲ್ಲ ಮದ ಪ್ರಮಾದದ ಮದ. ಎಷ್ಟು ಅಸುರಾವೇಶ ಆಗಿತ್ತು ದೈತ್ಯರಿಗೆ ಅಂದರೆ, ಇಷ್ಟೊತ್ತು ನರಕಾಸುರನನ್ನ ಗೆದ್ದು ಕರ್ಣಕುಂಡಲವನ್ನು ತಂದುಕೊಟ್ಟವನು ಶ್ರೀಕೃಷ್ಣ ಅಂತ ಮರೆತು ಯುದ್ಧಕ್ಕೆ ನಿಂತ್ಕೊಂಡ್ರಂತೆ. ಅವರಿಗೆಲ್ಲ ಚೆನ್ನಾಗಿ ಶಾಸ್ತ್ರಿಯನ್ನ ಮಾಡಿ ಪರಮಾತ್ಮ ಆ ಪಾರಿಜಾತವನ್ನು ತೆಗೆದುಕೊಂಡು ಬಂದ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅವ ಅಪಧಾಮ ಸಹ ಮನೆಯನ್ನು ಸೇರಿಕೊಂಡ, ದ್ವಾರಕೆಯನ್ನು ಸೇರಿಕೊಂಡ ಅಂತ ಈ ಕಥೆಯನ್ನೆಲ್ಲ ತಿಳಿಸ್ತಾರೆ. ಪಾರಿಜಾತ ಹರಣ ಅಂತ ಇದು ಒಂದು ಕಥಾಭಾಗ. ನಾರಾಯಣ ಪಂಡಿತಾಚಾರ್ಯರೇ ಒಂದು ಗ್ರಂಥ ಬರೆದಿದ್ದಾರೆ. ಯಾರು ಸುಮಧ್ವ ವಿಜಯದ ರಚನೆ ಮಾಡಿದ್ದಾರೋ ಅವರೇ ಪಾರಿಜಾತ ಹರಣ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ಏನು ಬೇರೆ ವಿಷಯ ಇಲ್ಲ. ಸತ್ಯಭಾಮೆಯ ದೇವೆ ಜೊತೆಗೆ ಹೋಗಿ ಕೃಷ್ಣ ಪಾರಿಜಾತ ತಂದ, ಇದೇ ಒಂದು ಕಥೆ. ಇದಕ್ಕೊಂದು ದೊಡ್ಡ ಕಾವ್ಯ, ಪಾರಿಜಾತ ಹರಣ ಕಾವ್ಯ ಅಂತ ಕಾವ್ಯ ಬರೆದಿದ್ದಾರೆ. ಬಹಳ ಸುಂದರವಾಗಿದೆ, ಬಹಳ ಕ್ಲಿಷ್ಟ. ಶುಭಾಭರಣ ಅಂತ ಒಂದು ಬರೆದಿದ್ದಾರೆ, ಪಾರಿಜಾತ ಹರಣ ಅಂತ ಬರೆದಿದ್ದಾರೆ. ಅದರ ಜೊತೆಗೆ ಸುಮಧ್ವಿಜಯ, ಪ್ರಮೇಯನ ಮಾಲಿಕ ಇತ್ಯಾದಿಗಳೆಲ್ಲ ಉಂಟು. ಅಂತೂ ಶ್ರೀಕೃಷ್ಣನ ಕಥೆ. ಅದರ ಜೊತೆಗೆ ಸುರಪ ಅರಿಜಾತ, ಇಂದ್ರದೇವರ ಶತ್ರುಗಳಾಗಿರುವ ದೈತ್ಯರನ್ನು ಸಂಹಾರ ಮಾಡಿದವನ ರಾಮಚಂದ್ರ ಕಾಡಿನಲ್ಲಿ ಅಂತ ಹೀಗೆ ತಿಳಿಸಿದ್ದಾರೆ. ಮುಂದಿನ ಕಥಾಭಾಗದಲ್ಲಿ ಇದೇ ಕೃಷ್ಣರಾಮನ ಕಥೆ ಮುಂದುವರಿತಾ ಇದೆ. ನಾಳೆ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.